ಎಲ್ರಿಗೂ ನಮಸ್ತೆ. 2025-26ನೇ ಸಾಲಿನ ಆನ್ಲೈನ್ ತರಗತಿಗೆ ಎಲ್ರಿಗೂ ಸ್ವಾಗತ. ಈ ದಿನ ಮೊದಲನೇ ಆನ್ಲೈನ್ ತರಗತಿ ಆಗಿರುತ್ತೆ. ಇನ್ಮೇಲೆ ಪ್ರತಿ ವಾರ ಸೋಮವಾರ ಮತ್ತೆ ಮಂಗಳವಾರ 9ನೇ ತರಗತಿ ಮಕ್ಕಳಿಗೆ ರಾತ್ರಿ 7ರಿಂದ 8 ಗಂಟೆ 1 ಗಂಟೆ ಕಾಲ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಫಸ್ಟ್ ನೀವು ಜಾಯಿನ್ ಆದವರು ನಿಮ್ ನೇಮ್ ನ ರೀನೇಮ್ ಮಾಡ್ಕೊಂಡು ನಿಮ್ ಶಾಲೆ ಹೆಸರು ಜೊತೆಗೆ ಹಾಕೋಬೇಕಾಗಿರುತ್ತೆ. ಲೊಕೇಶನ್ ವಿತ್ ಯುವರ್ ಸ್ಕೂಲ್ ನೇಮ್, ನಿಮ್ ನೇಮ್ ನ ಹಾಕೋಬೇಕು. ಯಾಕೆ ಅಂತ ಹೇಳಿದ್ರೆ ನರ್ಸರೀಸ್ ಆಫ್ ಟ್ಯಾಲೆಂಟ್ ಪ್ರೋಗ್ರಾಮ್ ಕಡೆಯಿಂದ ಕಂಡಕ್ಟ್ ಮಾಡೋಂತಹ ರೆಸಿಡೆನ್ಷಿಯಲ್ ಕ್ಯಾಂಪ್ಗಳಿಗೆ ಆನ್ಲೈನ್ ಕ್ಲಾಸಸ್ ನ ಯಾರು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಅವಕಾಶ ಕೊಡ್ತೀವಿ. ಸೊ ಹಂಗಾಗಿ ನೀವು ರೀನೇಮ್ ಮಾಡ್ಕೊಂಡ್ರೆ ಬೆಟರ್. ಸೊ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ. ಇವತ್ತು ಫಿಸಿಕ್ಸ್ ಅಲ್ಲಿ ಸೌಂಡ್ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಸೌಂಡ್ ಅನ್ನೋ ಟಾಪಿಕ್ ಹೋಗೋದ್ಕಿಂತ ಮುಂಚೆ ಒಂದು ಫಿಗರ್ ಹಾಕಿದ್ದೀನಿ ನಾನು, ಇಮೇಜ್ ಅಲ್ಲಿ ನೋಡ್ತಿರ್ಬೋದು ನೀವು. ಅದನ್ನ ನೋಡಿದ ತಕ್ಷಣ ನಮ್ಗೆ ಏನ್ ಬರುತ್ತೆ ಮೈಂಡ್ ಅಲ್ಲಿ, ವೇವ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಸೊ ಅದಕ್ಕೆ ಸೌಂಡ್ ಅನ್ನೋ ಟಾಪಿಕ್ ಹೋಗೋದ್ಕಿಂತ ಮುಂಚೆ ವೇವ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ತಗೊಂಡು ಸೌಂಡ್ ಅನ್ನೋ ಟಾಪಿಕ್ ಗೆ ಎಂಟ್ರಿ ಕೊಡೋಣ. ಸೊ ವೇವ್ ಅಂದ್ರೆ ಏನು ಅಂತ ನೋಡೋದಾದ್ರೆ, a wave is a disturbance or vibration that travels through a medium like air, water, or a solid, or even through empty space, carrying energy from one place to another without the transport of matter ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಜಸ್ಟ್ ವೈಬ್ರೇಷನ್ ಆಗೋದ್ರಿಂದ ಅದು ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಬಿಟ್ರೆ ಮ್ಯಾಟರ್ ಶಿಫ್ಟ್ ಆಗಲ್ಲ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅಂತ ಹೇಳಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನಾದ್ರೂ ಒಂದ್ ಸರ್ಫೇಸ್ ನ ಸ್ಟ್ರೈಕ್ ಮಾಡಿದಾಗ ಅಲ್ಲಿ ಒಂದ್ ಸ್ವಲ್ಪ ಗಿರ್ರನ ಸೌಂಡ್ಸ್ ಬರುತ್ತೆ ಡ್ಯೂ ಟು ವೈಬ್ರೇಷನ್ಸ್ ಅಲ್ವಾ. ಸೊ ಅದು ವೈಬ್ರೇಟ್ ಆಗೋದ್ರಿಂದ ವೈಬ್ರೇಟ್ ಆಗಿ ಎನರ್ಜಿನ ಪಕ್ಕದ ಆಟಮ್ ಅಥವಾ ಮಾಲಿಕ್ಯೂಲ್ಸ್ ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದೇ ಮಾಲಿಕ್ಯೂಲ್ ಅಥವಾ ಆಟಮ್ ಶಿಫ್ಟ್ ಆಗ್ತಾ ಹೋಗಲ್ಲ. ಸೊ ಅದನ್ನ ನಾವು ವೇವ್ ಅಂತ ಹೇಳಿ ಕರೆಯುವಂಥದ್ದು. ಸೊ ವೇವ್ ಅಂತ ನೋಡಿದಾಗ ನಮಗೆ ಫಸ್ಟ್ ಒಂದಷ್ಟು ಕಾಂಪೋನೆಂಟ್ಸ್ ಅಥವಾ ಏನ್ ಪಾರ್ಟ್ಸ್ ಆಫ್ ವೇವ್ ಅಂತ ಹೇಳಿ ತಗೋತೀವಿ. ಅದು ಕ್ರೆಸ್ಟ್, ಟ್ರಫ್, ಆಂಪ್ಲಿಟ್ಯೂಡ್ ಅಥವಾ ವೇವ್ ಲೆಂತ್, ನೆಕ್ಸ್ಟ್ ಇನ್ನೊಂದು ಫ್ರೀಕ್ವೆನ್ಸಿ ಅಂತ ಹೇಳಿ ಬರುತ್ತೆ. ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೋದು. ಸೊ ಒಂದ್ ವೇವ್ ಅಂತ ತಗೊಂಡಾಗ ನಮ್ಗೆ ಇದಿಷ್ಟು ಕಾಂಪೋನೆಂಟ್ಸ್ ನ ನೋಡ್ತೀವಿ. ಅಲ್ಲಿ ರೆಸ್ಟ್ ಪೊಸಿಷನ್ ಅಂತ ಹೇಳಿ ಕೊಟ್ಟಿದಾರಲ್ವಾ, ಸೊ ಇದನ್ನ ನಾವು ಈಕ್ವಲಿಬ್ರಿಯಂ ಪೊಸಿಷನ್ ಅಂತ ಕೂಡ ಕರೆಯುವಂಥದ್ದು. ಸೊ ಇವಾಗ ಕ್ರೆಸ್ಟ್ ಅಂದ್ರೆ ಏನು, ಟ್ರಫ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಕ್ರೆಸ್ಟ್ ಮತ್ತೆ ಟ್ರಫ್ ನ ನಾವು ಕನ್ನಡದಲ್ಲಿ ಉಬ್ಬು ಅಥವಾ ತಗ್ಗು ಅಂತ ಹೇಳಿ ಕರಿತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್ ಅಂತ ಹೇಳಿದ್ರೆ ಹೈ ಪೀಕ್ ಇರತ್ತಲ್ವಾ, ಅದನ್ನ ನಾವು ಕ್ರೆಸ್ಟ್ ಅಥವಾ ಟ್ರಫ್ ಅಂತ ಹೇಳಿ ತಗೊಳ್ಳೋವಂಥದ್ದು. ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ಅದ್ರದ್ದು ಡಿಸ್ಟೆನ್ಸ್ ಅಷ್ಟೇ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವಾಗ ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಮ್ ದರ್ ಈಕ್ವಲಿಬ್ರಿಯಂ ಪೊಸಿಷನ್ ಮೆಷರ್ಡ್ ಇನ್ ಮೀಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಲೆಂತ್ ನ ಮೆಷರ್ ಮಾಡ್ತಿರೋದು ಅಂತ. ಸೊ ಲೆಂತ್ SI ಯೂನಿಟ್ ಏನು ಮೀಟರ್ ಅಲ್ವಾ. ಸೊ ಮೀಟರ್ ನ ಯೂಸ್ ಮಾಡಿ ನಾವು ಮೆಷರ್ ಮಾಡೋಂಥದ್ದು. ಆಂಪ್ಲಿಟ್ಯೂಡ್ ಅಂತ ಹೇಳಿದ್ರೆ ನೀವು ಪ್ರೀವಿಯಸ್ ನೋಡ್ಬೋದು, ಇಲ್ಲಿ ರೆಡ್ ಮಾರ್ಕ್ ಅಲ್ಲಿ ತೋರಿಸಿದ್ದಾರೆ ಆಂಪ್ಲಿಟ್ಯೂಡ್ ಅಂತ ಹೇಳಿ. ಇದು ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಮೀನ್ ಪೊಸಿಷನ್ ಅಂತ ಹೇಳಿದ್ರೆ ಈಕ್ವಲಿಬ್ರಿಯಂ ಪೊಸಿಷನ್ ಅಂತ ಹೇಳಿ ತಗೋಬಹುದು. ನೆಕ್ಸ್ಟ್ ಬಂದು ವೇವ್ ಲೆಂತ್. ವೇವ್ ಲೆಂತ್ ಅನ್ನ ನಾವು ಲ್ಯಾಂಬ್ಡಾ ಇಂದ ಕೂಡ ಡಿನೋಟ್ ಮಾಡ್ತೀವಿ. ಸೊ ಲ್ಯಾಂಬ್ಡಾ the distance between two successive points that are in phase, such as from one crest to next crest or one compression to the next compression in longitudinal waves measured in meters ಅಂತ ಹೇಳಿ ಕೊಟ್ಟಿದ್ದಾರೆ. ವೇವ್ ಲೆಂತ್ ಅಂದ್ರೂ ಕೂಡ ಡಿಸ್ಟೆನ್ಸ್ ಏನೇ, ಬಿಟ್ವೀನ್ ಯಾವ್ದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸಕ್ಸೆಸಿವ್ ಪಾಯಿಂಟ್ಸ್ ದಟ್ ಆರ್ ಇನ್ ಫೇಸ್ ಅಂದ್ರೆ ಟೂ ಕ್ರೆಸ್ಟ್ ಆಗಿರ್ಬೋದು, ಟೂ ಟ್ರಫ್ಸ್ ಆಗಿರ್ಬೋದು ಇನ್ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ. ಅಲ್ಲಿ ಲ್ಯಾಂಜಿಟ್ಯೂಡ್ ವೇವ್ ಆದ್ರೆ ಕಂಪ್ರೆಷನ್ಸ್ ಅಥವಾ ರೇರ್ಫ್ರಾಕ್ಷನ್ಸ್ ಅಂತ ಹೇಳಿ ಬರುತ್ತೆ. ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲ್ಯಾಂಜಿಟ್ಯೂಡಿನಲ್ ವೇವ್ ಅಂದ್ರೆ ಏನು ಅಂತ ಹೇಳಿ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ವೇವ್ ಲೆಂತ್ ಬಗ್ಗೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ, ಇದನ್ನ ಸ್ಮಾಲ್ ಲೆಟರ್ F ಇಂದ ಡಿನೋಟ್ ಮಾಡ್ತೀವಿ. ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ಮೆಷರ್ಡ್ ಇನ್ ಹರ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ವೇವ್ಸ್ ಪಾಸ್ ಆಗತ್ತೋ ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳಿ ಕರೆಯುವಂಥದ್ದು. ಇದಕ್ಕೆ SI ಯೂನಿಟ್ ಬಂದು ಹರ್ಟ್ಸ್ ಅಂತ ಹೇಳಿ. ಸೊ ಇದು ಫ್ರೀಕ್ವೆನ್ಸಿ. ನೆಕ್ಸ್ಟ್ ಪೀರಿಯಡ್. ಪೀರಿಯಡ್ ಅಂತ ಹೇಳಿದ್ರೆ ಟೈಮ್ ಅಂತ ತಗೋತೀವಿ. ಇದನ್ನ ಕ್ಯಾಪಿಟಲ್ T ಇಂದ ಡಿನೋಟ್ ಮಾಡೋಂಥದ್ದು. ದ ಪೀರಿಯಡ್ ಆಫ್ ಅ ವೇವ್ ಇಸ್ ದ ಟೈಮ್ ಇಟ್ ಟೇಕ್ಸ್ ಟು ಕಂಪ್ಲೀಟ್ ಒನ್ ಫುಲ್ ಸೈಕಲ್ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಸೈಕಲ್ ನ ಫಿಲ್ ಮಾಡ್ಲಿಕ್ಕೆ, ಫುಲ್ ಕಂಪ್ಲೀಟ್ ಸೈಕಲ್ ಆಗ್ಲಿಕ್ಕೆ ಎಷ್ಟು ಟೈಮ್ ನ ತಗೊಳುತ್ತೋ ಅದನ್ನ ನಾವು ಪೀರಿಯಡ್ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಒಂದು ಕ್ರೆಸ್ಟ್, ಇವಾಗ ವೇವ್ ಈ ತರ ಇದೆ ಅಂತ ಹೇಳಿ ಒಂದು ಕ್ರೆಸ್ಟ್ ಒಂದು ಟ್ರಫ್ ಬಂತು ಅಂದ್ರೆ ನಮಗೆ ಅದು ಒಂದು ಕಂಪ್ಲೀಟ್ ಸೈಕಲ್ ಅಂತ ಹೇಳಿ. ಸೊ ಆ ಕಂಪ್ಲೀಟ್ ಸೈಕಲ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನೇ ನಾವು ಪೀರಿಯಡ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅಲ್ಲಿ ಒಂದು ಈಕ್ವೇಶನ್ ಇದೆ,
ಟಿ ಈಕ್ವಲ್ಸ್ 1/f ಅಂತ. ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಅಲ್ವಾ, ಸೊ ಪೀರಿಯಡ್ ಫ್ರೀಕ್ವೆನ್ಸಿಗೆ ರೆಸಿಪ್ರೋಕಲ್ ಆಗಿರುತ್ತೆ. ಈಗ ಟೈಮ್ ಗೊತ್ತಿದ್ರೆ ಪೀರಿಯಡ್ ಗೊತ್ತಿದ್ರೆ ನಾವು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಬೋದು. ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಅದು ರೆಸಿಪ್ರೋಕಲ್ ತಗೊಂಡ್ರೆ ನಮ್ಗೆ ಪೀರಿಯಡ್ ಸಿಗ್ತಾ ಹೋಗುತ್ತೆ. ಮೆಷರ್ಡ್ ಇನ್ ಸೆಕೆಂಡ್ಸ್. ಟೈಮ್ SI ಯೂನಿಟ್ ಸೆಕೆಂಡ್ಸ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಇದಿಷ್ಟು ವೇವ್ ದ ಕಾಂಪೊನೆಂಟ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಟೈಪ್ಸ್ ಆಫ್ ವೇವ್ ಅಂತ ನೋಡಿದಾಗ ಮೇನ್ ಆಗಿ ನಾವು 2 ಟೈಪ್ಸ್ ನ ನೋಡ್ತೀವಿ. ಒಂದು ಮೆಕ್ಯಾನಿಕಲ್ ವೇವ್ಸ್. ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿದ್ರೆ ನೀಡ್ ಎ ಮೀಡಿಯಂ ಟು ಟ್ರಾವೆಲ್. ಅಂದ್ರೆ ವೇವ್ ಅಂತ ಹೇಳಿದ್ರೆ ಅಲ್ಲಿ ಮೀಡಿಯಂ ಇರ್ಬೇಕು. ಅಂದ್ರೆ ಲೈಕ್ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗೇಷಿಯಸ್ ಮೀಡಿಯಂ ಆಗಿರ್ಬೋದು, ಯಾವ್ದಾದ್ರು ಒಂದು ಮೀಡಿಯಂ ರಿಕ್ವೈರ್ಡ್ ಇರ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಟ್ರಾವೆಲ್ ಮಾಡಲ್ಲ. ಅಂತ ವೇವ್ಸ್ ನ ನಾವು ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳಿ ಕರೆಯುವಂತದ್ದು. ಎಕ್ಸಾಂಪಲ್ ನೋಡೋದಾದ್ರೆ ಸೌಂಡ್ ವೇವ್ಸ್ ಆಗಿರ್ಬೋದು, ವಾಟರ್ ವೇವ್ಸ್ ಆಗಿರ್ಬೋದು, ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ಮೆಕ್ಯಾನಿಕಲ್ ವೇವ್ಸ್. ಸೆಕೆಂಡ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅಂದ್ರೆ ಡು ನಾಟ್ ನೀಡ್ ಅ ಮೀಡಿಯಂ, ಕ್ಯಾನ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಂತ ಹೇಳಿದ್ರೆ ಎಂಟಿ ಸ್ಪೇಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಯಾವುದೇ ಮೀಡಿಯಂ ಇರಲ್ಲ ಅಲ್ಲಿ ಅಂತ ಹೇಳಿ. ಸೊ ಇದು ಮೀಡಿಯಂ ಇಲ್ಲ ಅಂತ ಹೇಳಿದ್ರು ವ್ಯಾಕ್ಯೂಮ್ ಅಲ್ಲಿ ಕೂಡ ಟ್ರಾವೆಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಇಂಥ ವೇವ್ಸ್ ನ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಲೈಟ್ ಆಗಿರ್ಬೋದು, ರೇಡಿಯೋ ವೇವ್ಸ್, ಎಕ್ಸ್ರೇಸ್, ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೆಕ್ಸ್ಟ್ ವೇವ್ ಲೆಂತ್ ಡೆಫಿನೇಷನ್ ಹೇಳ್ಬೇಕಿದ್ರೆ ಹೇಳಿದ್ದೆ ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲಾಂಜಿಟ್ಯೂಡಿನಲ್ ವೇವ್ ಅಂತ ಹೇಳಿ. ಟ್ರಾನ್ಸ್ವರ್ಸ್ ವೇವ್ ಅಂತ ಬಂದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕ್ರೆಸ್ಟ್ ಮತ್ತೆ ಟ್ರಫ್ ಅಂತ ಕೊಟ್ಟಿದ್ದಾರೆ. ಸೊ ಕ್ರೆಸ್ಟ್ ಟ್ರಫ್ ಬರ್ತಿದೆ ಅಂತ ಹೇಳಿದ್ರೆ ಅದು ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳಿ. ಆಂಪ್ಲಿಟ್ಯೂಡ್ ಆಗಿರ್ಬೋದು, ವೇವ್ ಲೆಂತ್ ಆಗಿರ್ಬೋದು, ಇದೆಲ್ಲ ಲಾಂಜಿಟ್ಯೂಡಿನಲ್ ವೇವ್ ಮತ್ತೆ ಟ್ರಾನ್ಸ್ವರ್ಸ್ ವೇವ್ ಎರಡರಲ್ಲೂ ಸೇಮ್ ಇರುತ್ತೆ. ಬಟ್ ಕ್ರೆಸ್ಟ್ ಟ್ರಫ್ ಅಂತ ಬಂದಾಗ ನಾವು ಅದನ್ನ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ನೋಡ್ತೀವಿ. ಲಾಂಜಿಟ್ಯೂಡಿನಲ್ ವೇವ್ ಅಂತ ಬಂದಾಗ ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ಸ್ ನ ನೋಡ್ತಾ ಹೋಗ್ತೀವಿ. ಕಂಪ್ರೆಷನ್ ಮತ್ತೆ ರೇರ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ವೇವ್ ಲೆಂತ್ ಅಂತ ಹೇಳಿದ್ರೆ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ಸಕ್ಸೆಸಿವ್ ಕ್ರೆಸ್ಟ್ ಆರ್ ಟ್ರಫ್ ಮಧ್ಯ ಇರ್ತಾ ಇತ್ತು. ಇಲ್ಲಿ ಲಾಂಜಿಟ್ಯೂಡಿನಲ್ ವೇವ್ ಅಲ್ಲಿ ವೇವ್ ಲೆಂತ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ 2 ಸಕ್ಸೆಸಿವ್ ಕಂಪ್ರೆಷನ್ಸ್ ಆರ್ ರೇರ್ ಫ್ರಾಕ್ಷನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಕಂಪ್ರೆಷನ್ಸ್ ಅಂತ ಹೇಳಿದ್ರೆ ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು, ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದಾರಲ್ವಾ. ಸೊ ನೀವು ಈ ರೀಜನ್ ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಡೆನ್ಸಿಟಿ ಆಫ್ ಪಾರ್ಟಿಕಲ್ಸ್ ಏನಿದೆ ಹೈ ಇದೆ, ಜಾಸ್ತಿ ಇದೆ ನಂಬರ್ ಆಫ್ ಪಾರ್ಟಿಕಲ್ಸ್. ಬಟ್ ರೇರ್ ಫ್ರಾಕ್ಷನ್ ಅನ್ನ ರೀಸನ್ ಅಲ್ಲಿ ನೋಡಿದ್ರೆ ಡೆನ್ಸಿಟಿ ಆಫ್ ಪಾರ್ಟಿಕಲ್ಸ್ ಏನಿದೆ ಲೆಸ್ ಇದೆ, ಅಂದ್ರೆ ಸ್ವಲ್ಪ ಬಿಡಿಯಾಗಿದೆ. ಇದನ್ನ ನಾವು ರೇರ್ ಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ತುಂಬಾ ಒತ್ತತ್ತಾಗಿರತ್ತಲ್ವಾ, ಡೆನ್ಸಿಟಿ ಜಾಸ್ತಿ ಇರತ್ತಲ್ವಾ, ಆ ಪಾರ್ಟ್ ಅನ್ನ ನಾವು ಕಂಪ್ರೆಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದನ್ನ ನಾವು ಲಾಂಜಿಟ್ಯೂಡಿನಲ್ ವೇವ್ ಅಂತ ಹೇಳಿ ನೋಡ್ತೀವಿ. ಇನ್ನೊಂದು ಮೇನ್ ಡೆಫಿನಿಷನ್ಸ್ ಏನ್ ಬರುತ್ತೆ ಟ್ರಾನ್ಸ್ವರ್ಸ್ ವೇವ್ ಮತ್ತೆ ಲಾಂಜಿಟ್ಯೂಡಿನಲ್ ವೇವ್ಗೆ ಅಂತ ನೋಡೋದಾದ್ರೆ, ಫಸ್ಟ್ ಟ್ರಾನ್ಸ್ವರ್ಸ್ ವೇವ್ ನೋಡೋಣ. ಎ ಟ್ರಾನ್ಸ್ವರ್ಸ್ ವೇವ್ ಇಸ್ ಅ ಟೈಪ್ ಆಫ್ ವೇವ್ ಇನ್ ವಿಚ್ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಂ ವೈಬ್ರೇಟ್ಸ್ ಪರ್ಪೆಂಡಿಕ್ಯುಲರ್ಲಿ ಟು ದ ಡೈರೆಕ್ಷನ್ ಆಫ್ ವೇವ್ಸ್ ಪ್ರೊಪಗೇಷನ್ ಅಂತ ಹೇಳಿದ್ರೆ ವೇವ್ ಒಂದ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದ್ ವೇವ್ ತಗೊಂಡ್ರೆ, ವೇವ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ವೇವ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇದ್ರ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಪಾರ್ಟಿಕಲ್ಸ್ ಹೇಗ್ ವೈಬ್ರೇಟ್ ಆಗ್ತಿರುತ್ತೆ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ, ಅಂದ್ರೆ ರೈಟ್ ಆಂಗಲ್ ಅಲ್ಲಿ ವೈಬ್ರೇಟ್ ಆಗ್ತಿರುತ್ತೆ. ಸೊ ಪಾರ್ಟಿಕಲ್ಸ್ ವೈಬ್ರೇಷನ್ ಬಂದು ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ವೇವ್ ಮೂವ್ ಆಗ್ತಿರುತ್ತೋ ಆ ಡೈರೆಕ್ಷನ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಪಾರ್ಟಿಕಲ್ಸ್ ವೈಬ್ರೇಟ್ ಆಗ್ತಿರತ್ತೆ. ವೈಬ್ರೇಷನ್ ಆಫ್ ಪಾರ್ಟಿಕಲ್ಸ್ ಇದು. ಸೊ ಈ ತರ ಇತ್ತು ಅಂತ ಅಂದಾಗ ನಾವ್ ಅದನ್ನ ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳಿ ಕರೆಯುವಂಥದ್ದು. ಎಕ್ಸಾಂಪಲ್ಸ್ ಲೈಟ್ ವೇವ್ಸ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೆಕ್ಸ್ಟ್ ಬಂದು ಲಾಂಜಿಟ್ಯೂಡಿನಲ್ ವೇವ್. A longitudinal wave is a type of wave in which particles of medium move parallel to the direction of a wave's propagation. Transverse wave ಅಲ್ಲಿ ಏನಾಗಿತ್ತು, ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತಾ ಇತ್ತು, ಅಂದ್ರೆ ವೈಬ್ರೇಟ್ ಆಗ್ತಾ ಇತ್ತು. ಬಟ್ ಲಾಂಜಿಟ್ಯೂಡಿನಲ್ ವೇವ್ ಅಂತ ಬಂದಾಗ ವೇವ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಪ್ಯಾರಲಲ್ ಆಗಿ ಮೂವ್ ಆಗ್ತಿರತ್ತೆ ಪಾರ್ಟಿಕಲ್ಸ್. ಇವಾಗ ಕಂಪ್ರೆಷನ್ಸ್ ಮತ್ತೆ ರೇರ್ ಫ್ರಾಕ್ಷನ್ಸ್ ತೋರಿಸ್ತೆ ಅಲ್ವಾ. ಸೊ ವೇವ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಅದು ಪಾರ್ಟಿಕಲ್ಸ್ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಪ್ಯಾರಲಲ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ. ಅದನ್ನ ನಾವು ಲಾಂಜಿಟ್ಯೂಡಿನಲ್ ವೇವ್ ಅಂತ ಹೇಳಿ ಕರೆಯುವಂಥದ್ದು. ಎಕ್ಸಾಂಪಲ್ ಸೌಂಡ್ ವೇವ್ಸ್ ಅಂತ ಹೇಳಿ ನೋಡ್ಬೋದು.
ನೆಕ್ಸ್ಟ್ ಇವಾಗ ಸೌಂಡ್ ಮೇನ್ ಟಾಪಿಕ್ ನಮ್ದು ಏನಿತ್ತು ಆ ಟಾಪಿಕ್ ಬರೋಣ. ಸೌಂಡ್ ಟಾಪಿಕ್ ಬರೋದ್ಕಿಂತ ಮುಂಚೆ ನಾನು ಏನಕ್ಕೆ ವೇವ್ದು ಎಕ್ಸಾಂಪಲ್ಸ್ ಡೆಫಿನೇಷನ್ಸ್, ಅದಕ್ಕೆ ಎಕ್ಸಾಂಪಲ್ಸ್, ಅದ್ರದ್ದು ಕಾಂಪೋನೆಂಟ್ಸ್ ಎಲ್ಲ ಏನಕ್ಕೆ ಇಂಟ್ರೊಡಕ್ಷನ್ ಕೊಟ್ಟೆ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಸೌಂಡ್ ಅಂದ್ರೆ ಏನು, ಫಸ್ಟ್ ಡೆಫಿನೇಷನ್ ನೋಡೋಣ. Sound is a form of energy that is created by vibrations and travels through a medium as a mechanical wave. The unit of sound is the decibel. ಅಂದ್ರೆ ಮೀಡಿಯಂ ಆಸ್ ಎ ಮೆಕ್ಯಾನಿಕಲ್ ವೇವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಮೀಡಿಯಂ ಅಲ್ಲಿ ಅದು ಟ್ರಾವೆಲ್ ಆಗ್ತಿದೆ ಸೌಂಡ್ ವೇವ್ಸ್ ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ವೇವ್ ಆಗಿ ಟ್ರಾವೆಲ್ ಆಗತ್ತೆ ಅಂತ. ಮೆಕ್ಯಾನಿಕಲ್ ವೇವ್ ಅಂತ ಹೇಳಿದ್ರೆ ಇಸ್ ನಥಿಂಗ್ ಬಟ್ ರಿಕ್ವೈರ್ಡ್ ಮೀಡಿಯಂ. ಮೀಡಿಯಂ ಇರ್ಲೇಬೇಕು ಮೂವ್ ಆಗಕ್ಕೆ, ಟ್ರಾವೆಲ್ ಆಗಕ್ಕೆ. ಮೀಡಿಯಂ ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಅಲ್ಲಿ ಅಥವಾ ಎಂಟಿ ಸ್ಪೇಸ್ ಅಲ್ಲಿ ಮೂವ್ ಆಗಲ್ಲ, ಟ್ರಾವೆಲ್ ಮಾಡಲ್ಲ ಅಂತ ಹೇಳಿ. ಸೊ ಇದಕ್ಕೋಸ್ಕರನೇ ನಾನು ವೇವ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ವೇವ್ ನೇಚರ್ ಆಫ್ ಸೌಂಡ್ ಅಂತ ಬಂದಾಗ ಕೂಡ ನಿಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಸೌಂಡ್ ಅನ್ನ ಯಾವ ಯೂನಿಟ್ ಇಂದ ಮೆಷರ್ ಮಾಡ್ತೀವಿ ಅಂತ ನೋಡೋದಾದ್ರೆ ಡೆಸಿಬಲ್. ಡೆಸಿಬಲ್ ಅನ್ನೋ ಯೂನಿಟ್ ಇಂದ ಸೌಂಡ್ ಅನ್ನ ಮೆಷರ್ ಮಾಡೋಂಥದ್ದು. ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ಸೌಂಡ್. ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗತ್ತೆ ಅಂತ ನೋಡೋದು. ಅಲ್ಲ ಫಿಗರ್ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದನ್ನು ಟ್ಯೂನಿಂಗ್ ಫೋಕ್ ಅಂತ ಹೇಳಿ ಕರಿತೀವಿ ಇನ್ಸ್ಟ್ರೂಮೆಂಟ್. This is called tuning fork. ಸೊ ಈ ಟ್ಯೂನಿಂಗ್ ಫೋಕ್ ನ ತಗೊಂಡು ನೀವು ಒಂದು ರಬ್ಬರ್ ಪ್ಯಾಡ್ ಗೆ ಬಡ್ದಾಗ ಅಲ್ಲಿ ಟೂ ಅಂಡ್ ಫ್ರೋ ಮೋಷನ್ ಆಗತ್ತೆ, ಅಥವಾ ಬ್ಯಾಕ್ ಅಂಡ್ ಫ್ರಂಟ್ ಮೋಷನ್ ಆದಾಗ ಅಲ್ಲಿ ವೈಬ್ರೇಟ್ ಆಗಿದೆ. ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ತೋರಿಸ್ತಿದ್ದಾರೆ ನೋಡ್ಬೋದು. ಸೊ ಈ ತರ ವೈಬ್ರೇಟ್ ಆಗಂತದ್ದು. ಮೌತ್ ಇರತ್ತಲ್ಲ ಟ್ಯೂನಿಂಗ್ ಫೋಕ್, ಆ ಮೌತ್. ಸೊ ಆ ರೀತಿ ವೈಬ್ರೇಟ್ ಆದಾಗ ಅಲ್ಲಿ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗತ್ತೆ. ಪ್ರೊಡ್ಯೂಸ್ ಆದಂತಹ ಸೌಂಡ್ ವೇವ್ಸ್ ಏನಾಗುತ್ತೆ, ಮೆಕ್ಯಾನಿಕಲ್ ವೇವ್ ಆಗಿ ಮೂವ್ ಆಗ್ಬೇಕಲ್ವಾ. ಸೊ ಮೆಕ್ಯಾನಿಕಲ್ ವೇವ್ ಅಲ್ಲೂ ಕೂಡ ಲಾಂಜಿಟ್ಯೂಡಿನಲ್ ವೇವ್ ಆಗಿ ಮೂವ್ ಆಗ್ಬೇಕು ಸೌಂಡ್ ವೇವ್ಸ್. ಸೊ ಸೌಂಡ್ ವೇವ್ಸ್ ಇಲ್ಲಿ ಕಂಪ್ರೆಷನ್ಸ್ ಮತ್ತೆ ರೇರ್ ಫ್ರಾಕ್ಷನ್ಸ್. ಸಿ ಅಂತ ಹೇಳಿದ್ರೆ ಕಂಪ್ರೆಷನ್ಸ್, ಆರ್ ಅಂತ ಹೇಳಿದ್ರೆ ರೇರ್ ಫ್ರಾಕ್ಷನ್ಸ್. ಕನ್ನಡದಲ್ಲಿ ಸಂಪೀಡನ ಮತ್ತು ವಿರಳನ ಅಂತ ಹೇಳಿ ಕರೆಯುವಂಥದ್ದು. ಸೊ ಹೀಗೆ ಇದು ಲಾಂಜಿಟ್ಯೂಡಿನಲ್ ವೇವ್ ಆಗಿ ಮೂವ್ ಆಗತ್ತೆ. ಲಾಂಜಿಟ್ಯೂಡಿನಲ್ ವೇವ್. ಹಾಗಿದ್ರೆ ಸೌಂಡ್ ಯಾವಾಗ್ಲೂ ಲಾಂಜಿಟ್ಯೂಡಿನಲ್ ವೇವ್ ಆಗಿ ಮೂವ್ ಆಗತ್ತಾ ಅಂತ ನೋಡೋದಾದ್ರೆ ಇನ್ ಸಾಲಿಡ್ ಮೀಡಿಯಂ ಅಂತ ಬಂದಾಗ ಕೆಲವೊಂದು ಟೈಮ್ ಎಕ್ಸೆಪ್ಷನ್ ಇರುತ್ತೆ. ಸೊ ಅದನ್ನ ವೇವ್ ನೇಚರ್ ಆಫ್ ಸೌಂಡ್ ಅಂತ ಹೇಳ್ಬೇಕಿದ್ರೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡ್ಯೂ ಟು ವೈಬ್ರೇಷನ್ಸ್ ಇಂದ ನಮಗೆ ಏನಾಗುತ್ತೆ, ಸೌಂಡ್ ಪ್ರೊಡ್ಯೂಸ್ ಆಗತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ ವೇವ್ ನೇಚರ್ ಆಫ್ ಸೌಂಡ್. ವೇವ್ ನೇಚರ್ ಆಫ್ ಸೌಂಡ್ ಅಲ್ಲಿ ಇನ್ ಏರ್ ಮೀಡಿಯಂ ಅಲ್ಲಿ ನೋಡೋದಾದ್ರೆ sound travels as longitudinal mechanical waves where air particles vibrate back and forth in the same direction as the waves movement. ಅಂತ ಹೇಳಿದ್ರೆ ಲಾಂಜಿಟ್ಯೂಡಿನಲ್ ವೇವ್ ಅಂದ್ರೇನೆ ಅದಲ್ವಾ, ವೇವ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರತ್ತೆ ಅದೇ ಡೈರೆಕ್ಷನ್ ಅಲ್ಲಿ ಪಾರ್ಟಿಕಲ್ಸ್ ಕೂಡ ಮೂವ್ ಆಗ್ತಾ ಇರೋಂಥದ್ದು. ಸೊ ಏರ್ ಮೀಡಿಯಂ ಅಲ್ಲಿ ಯಾವಾಗ್ಲೂ ಸೌಂಡ್ ವೇವ್ಸ್ ಏನಾಗಿರುತ್ತೆ, ಲಾಂಜಿಟ್ಯೂಡಿನಲ್ ವೇವ್ಸ್ ಆಗಿ ಮೂವ್ ಆಗ್ತಾ ಇರೋಂಥದ್ದು. ಇನ್ ವಾಟರ್. ವಾಟರ್ ಅಂತ ಹೇಳಿದ್ರೆ ಲಿಕ್ವಿಡ್ ಮೀಡಿಯಂ. ವಾಟರ್ ಅಂತಾನೆ ಅಲ್ಲ, ಲಿಕ್ವಿಡ್ ಮೀಡಿಯಂ ಅಂತ ತಗೊಂಡಾಗ ಸೌಂಡ್ travels as a longitudinal mechanical wave, but its behavior differs from that in air due to water's higher density and different elastic properties ಅಂತ ಹೇಳಿ ಕೊಟ್ಟಿದೆ. ಏರ್ ಮೀಡಿಯಂ, ಲಿಕ್ವಿಡ್ ಮೀಡಿಯಂ ಎರಡೂ ಮೀಡಿಯಂ ಅಲ್ಲಿ ಕೂಡ ಸೌಂಡ್ ವೇವ್ಸ್ ಲಾಂಜಿಟ್ಯೂಡಿನಲ್ ವೇವ್ಸ್ ಆಗಿ ಮೂವ್ ಆಗತ್ತೆ. ಆದ್ರೆ ಅಲ್ಲಿ ಸ್ಪೀಡ್ ಆಫ್ ದಿ ಸೌಂಡ್ ಡಿಫರ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮೀಡಿಯಂ ಚೇಂಜ್ ಆದಾಗ ಡೆನ್ಸಿಟಿ ಕೂಡ ಚೇಂಜ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ನಾನು ಸ್ಪೀಡ್ ಆಫ್ ಸೌಂಡ್ ಅಂತ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗ್ ಚೇಂಜ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಲಾಸ್ಟ್ ಒನ್ ಇರೋದು ಸಾಲಿಡ್ ಮೀಡಿಯಂ. Sound waves in solids can be either longitudinal or transverse waves. ನಾನು ಪ್ರೀವಿಯಸ್ ಹೇಳಿದ್ದೆ ಯಾವಾಗ್ಲೂ ಲಾಂಜಿಟ್ಯೂಡಿನಲ್ ವೇವ್ ಆಗೇ ಇರ್ಬೇಕಂತ ಹೇಳಿ. ಬಟ್ ಸಾಲಿಡ್ ಮೀಡಿಯಂ ಅಂತ ಹೇಳಿ ಬಂದಾಗ ಕೆಲವೊಂದ್ ಟೈಮ್ ಸೌಂಡ್ ವೇವ್ಸ್ ಕ್ಯಾನ್ ಬಿ ಟ್ರಾನ್ಸ್ವರ್ಸ್ ವೇವ್ಸ್ ಆಗಿರ್ಬೋದು ಅಂತ ಹೇಳಿ. ಹೇಗಾಗತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಇದನ್ನ ಮೆಟಲ್ ರಾಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಇದ್ರ ಮೂಲಕ ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡ್ತಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೌಂಡ್ ವೇವ್ಸ್ ಟ್ರಾನ್ಸ್ವರ್ಸ್ ವೇವ್ ಆಗಿ ಮೂವ್ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಸಾಲಿಡ್ ಮೀಡಿಯಂ ಅಲ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಸ್ಟ್ರಕ್ಚರ್ಡ್ ಆಗಿರುತ್ತೆ, ಆರ್ಗನೈಸ್ಡ್ ಆಗಿರುತ್ತೆ, ಮತ್ತೆ ರಿಜಿಡ್ ಆಗಿ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಹಂಗಾಗಿ ಪಾರ್ಟಿಕಲ್ಸ್ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗ್ತಿರುತ್ತೆ ವೇವ್ ಮೋಷನ್ಗೆ. ಅದರಿಂದ ಅಲ್ಲಿ ಟ್ರಾನ್ಸ್ವರ್ಸ್ ವೇವ್ಸ್ ಆಗಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ್ಲೂ ಅಲ್ಲ, ಕೆಲವೊಂದು ಟೈಮ್. ಇವಾಗ ನೀವು ಸ್ಲಿಂಕಿ ಸ್ಪ್ರಿಂಗ್ ಅಂತ ತಗೊಂಡಾಗ ಅಲ್ಲಿ ಅಷ್ಟು ರಿಜಿಡ್ ಆಗಿರಲ್ಲ, ಮೂವ್ಮೆಂಟ್ ಈಸಿ ಆಗಿರುತ್ತೆ ಅಲ್ವಾ, ಅಲ್ಲಿ ಲಾಂಜಿಟ್ಯೂಡಿನಲ್ ವೇವ್ಸ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಹೀಗೆ ಕೆಲವೊಂದ್ ಟೈಮ್ ಡಿಫರ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಒಂದಷ್ಟು ಕ್ವಶನ್ಸ್ ಮಧ್ಯ ಮಧ್ಯ ಹಾಕಿದ್ದೀನಿ. ಒಂದಷ್ಟು ಥಿಯರಿ ಆದ್ಮೇಲೆ ಅದ್ರ ರಿಲೇಟೆಡ್ ಹೇಗೆ ಕ್ವಶನ್ಸ್ ಕೇಳ್ಬೋದು ಅಂತ ಹೇಳಿ. ಸೊ ನಾನು ಏನ್ ಕ್ವಶನ್ಸ್ ಹಾಕಿದ್ದೀನಿ ಇದೆಲ್ಲ ನಿಮ್ಗೆ ಸೈನ್ಸ್ ಒಲಿಂಪಿಯಾಡ್ ಎಕ್ಸಾಮಿನೇಷನ್, ಜೂನಿಯರ್ ಸೈನ್ಸ್ ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಏನ್ ಬರೀತೀರಾ ಅದು ರಿಲೇಟೆಡ್ ಇರುತ್ತೆ. ಕೆಲವೊಂದು ಕ್ವಶನ್ ಥಿಯರಿ ಬೇಸ್ಡ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ಲೆಕ್ಕ ಮಾಡೋ ತರದಿರುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಗೊತ್ತಾಗುತ್ತೆ.
ವಾಟ್ ಈಸ್ ದ ಯೂನಿಟ್ ಆಫ್ ಸೌಂಡ್ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಹರ್ಟ್ಸ್, ಬಿ ಡೆಸಿಬಲ್, ಸಿ ಜೌಲ್, ಡಿ ನ್ಯೂಟನ್ ಅಂತ ಹೇಳಿ. ಸೊ ಸೌಂಡ್ ಅನ್ನ ನಾವು ಯಾವ ಯೂನಿಟ್ ಇಂದ ಮೆಷರ್ ಮಾಡ್ತೀವಿ? ಡೆಸಿಬಲ್. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಟೈಪ್ ಆಫ್ ವೇವ್ ಇಸ್ ಸೌಂಡ್ ವೇವ್ ಇನ್ ಏರ್? ಏರ್ ಅಲ್ಲಿ ಸೌಂಡ್ ವೇವ್ ಯಾವ ವೇವ್ ಆಗಿರುತ್ತೆ? ಲಾಂಜಿಟ್ಯೂಡಿನಲ್ ವೇವ್, ಟ್ರಾನ್ಸ್ಫರ್ಸ್, ಸರ್ಫೇಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಕೇಳಿದ್ದಾರೆ. ಸೊ ಇನ್ ಏರ್ ಮೀಡಿಯಂ ಅಲ್ಲಿ ಸೌಂಡ್ ವೇವ್ಸ್ ಯಾವಾಗ್ಲೂ ಏನಾಗಿರುತ್ತೆ? ಲಾಂಜಿಟ್ಯೂಡಿನಲ್ ವೇವ್ಸ್ ಆಗಿ ಮೂವ್ ಆಗುವಂಥದ್ದು. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದು ಸ್ಪೀಡ್ ಆಫ್ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಾ. ಅಂದ್ರೆ ಮೀಡಿಯಾ ಅಂತ ಹೇಳಿದ್ರೆ ಅಥವಾ ಮೀಡಿಯಂ ಅಂತ ತಗೊಂಡ್ರೆ ಕನ್ನಡದಲ್ಲಿ ದ್ರವ್ಯ ಅಂತ ಹೇಳಿ ಏನ್ ಕರಿತೀರಾ ಅದು. ಸೊ ಮೇನ್ ಆಗಿ ಅದರಲ್ಲಿ ನಾವು 3 ಟೈಪ್ಸ್ ಕ್ಲಾಸಿಫೈ ಮಾಡೋಂಥದ್ದು. ಒಂದು ಸಾಲಿಡ್, ಲಿಕ್ವಿಡ್ ಮತ್ತೆ ಗೇಷಿಯಸ್ ಅಥವಾ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಸೊ ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಮೀಡಿಯಂ ಅಲ್ಲಿ ಹೇಗೆ ಅರೇಂಜ್ ಆಗಿರುತ್ತೆ ಪಾರ್ಟಿಕಲ್ಸ್ ಅಂತ ಹೇಳಿ ಅಲ್ಲೇ ಫಿಗರ್ ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ಸಾಲಿಡ್ ಮೀಡಿಯಂ ಅಲ್ಲಿ ಏನಾಗಿದೆ? ತುಂಬಾ ರಿಜಿಡ್ ಆಗಿ ಒತ್ತೊತ್ತಾಗಿ ಅರೇಂಜ್ ಆಗಿದೆ. ಬಟ್ ಲಿಕ್ವಿಡ್ ಮೀಡಿಯಂ ಅಂತ ಬಂದಾಗ ಸ್ವಲ್ಪ ಲೂಸ್ಲಿ ಅರೇಂಜ್ಮೆಂಟ್ ಇದೆ. ಬಟ್ ಗೇಷಿಯಸ್ ಮೀಡಿಯಂ ಅಲ್ಲಿ ರ್ಯಾಂಡಮ್ಲಿ ಅರೇಂಜ್ ಆಗಿದೆ. ಅಂದ್ರೆ ತುಂಬಾ ಸ್ಪೇಸ್ ಇನ್ ಬಿಟ್ವೀನ್ ಮಾಲಿಕ್ಯೂಲ್ ಅಥವಾ ಏರ್ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಏನಿದೆ ತುಂಬಾ ಗ್ಯಾಪ್ ಜಾಸ್ತಿ ಇದೆ. ಅಂದ್ರೆ ರ್ಯಾಂಡಮ್ಲಿ ಅರೇಂಜ್ಮೆಂಟ್ ಇದೆ ಅಂತ ಹೇಳಿ. ಸೊ ಸಾಲಿಡ್ ಅಲ್ಲಿ ತುಂಬಾ ರಿಜಿಡ್ ಆಗಿ ಆರ್ಗನೈಸ್ ಆಗಿರೋದ್ರಿಂದ ಪಾರ್ಟಿಕಲ್ಸ್, ಸಾಲಿಡ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ದಿ ಸೌಂಡ್ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ತುಂಬಾ ಫಾಸ್ಟ್ ಆಗಿ ಟ್ರಾವೆಲ್ ಮಾಡುತ್ತೆ ಸೌಂಡ್ ವೇವ್ಸ್. ಲಿಕ್ವಿಡ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಸ್ಪೀಡ್ ಇರುತ್ತೆ. ಗೇಷಿಯಸ್ ಮೀಡಿಯಂ ಅಲ್ಲಿ ಅದಕ್ಕಿಂತ ಇನ್ನ ತುಂಬಾ ಕಡಿಮೆ ಇರುತ್ತೆ. ಸೊ ಆರ್ಡರ್ ಆಫ್ ದಿ ಸ್ಪೀಡ್ ಆಫ್ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಾ ಅಂತ ನೋಡಿದಾಗ ಫಸ್ಟ್ ನಮಗೆ ಸಾಲಿಡ್ ಬರುತ್ತೆ. ಸೊ ಸ್ಪೀಡ್ ಆಫ್ ಸೌಂಡ್ ಅಂತ ತಗೊಂಡಾಗ ಫಸ್ಟ್ ಬರೋಂಥದ್ದು ಆರ್ಡರ್ ನೋಡ್ತಾ ಹೋದ್ರೆ ಸಾಲಿಡ್. ಸಾಲಿಡ್ ಮೀಡಿಯಂ ಆದ್ಮೇಲೆ ಯಾವ್ದು ಬರುತ್ತೆ? ಲಿಕ್ವಿಡ್. ನೆಕ್ಸ್ಟ್ ಗ್ಯಾಸ್ ಅಥವಾ ಗೇಷಿಯಸ್ ಮೀಡಿಯಂ. ಸೊ ತುಂಬಾ ಫಾಸ್ಟ್ ಆಗಿ ಮೂವ್ ಆಗೋದು ಸಾಲಿಡ್ ಮೀಡಿಯಂ ಅಲ್ಲಿ, ನೆಕ್ಸ್ಟ್ ಲಿಕ್ವಿಡ್ ಮೀಡಿಯಂ, ಅದಾದ್ಮೇಲೆ ಲಾಸ್ಟ್ ಗೇಷಿಯಸ್ ಮೀಡಿಯಂ. ಇದು ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಡಿಫರೆಂಟ್ ಮೀಡಿಯಾ. ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಹೇಗೆ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಕಂಡಕ್ಟ್ಸ್ ಸೌಂಡ್ ದ ಫಾಸ್ಟೆಸ್ಟ್ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಏರ್, ಬಿ ವಾಟರ್, ಸಿ ಸ್ಟೀಲ್, ಡಿ ವ್ಯಾಕ್ಯೂಮ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಏರ್ ಮೀಡಿಯಂ ಅಲ್ಲಿ ಸಾಲಿಡ್, ಲಿಕ್ವಿಡ್, ಗೇಷಿಯಸ್ ಕಂಪೇರ್ ಮಾಡಿದ್ರೆ ಗೇಷಿಯಸ್ ಅಲ್ಲೇ ಕಡಿಮೆ ಅಲ್ವಾ. ಸೊ ಏರ್ ಮೀಡಿಯಂ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ. ವಾಟರ್ ಅಂತ ಹೇಳಿದ್ರೆ ಲಿಕ್ವಿಡ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ಟೀಲ್ ಅಂತ ಹೇಳಿದ್ರೆ ಸಾಲಿಡ್ ಮೀಡಿಯಂ. ಸೊ ಸಾಲಿಡ್ ಮೀಡಿಯಂ ಅಲ್ಲಿ ತುಂಬಾ ಹೈಯೆಸ್ಟ್ ಸ್ಪೀಡ್ ಇರೋದು. ವ್ಯಾಕ್ಯೂಮ್ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಅಲ್ಲಿ ಅಥವಾ ಎಂಟಿ ಸ್ಪೇಸ್ ಅಲ್ಲಿ ಸೌಂಡ್ ವೇವ್ಸ್ ಟ್ರಾವೆಲ್ ಆಗಲ್ಲ. ಸೊ ಡಿ ರಾಂಗ್. ಸೊ ತುಂಬಾ ಫಾಸ್ಟ್ ಆಗಿ ಮೂವ್ ಆಗಂತದ್ದು ಯಾವ ಮೀಡಿಯಂ ಅಲ್ಲಿ? ಸಾಲಿಡ್ ಮೀಡಿಯಂ ಅಲ್ಲಿ. ಸಾಲಿಡ್ ಮೀಡಿಯಂಗೆ ಎಕ್ಸಾಂಪಲ್ ಯಾವ್ದಿದೆ? ಸ್ಟೀಲ್ ಇದೆ ಅಲ್ವಾ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಸೌಂಡ್ ಅಂತ ತಗೊಂಡಾಗ ನಮ್ಗೆ ಒಂದಷ್ಟು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಅದರಲ್ಲಿ ಪಿಚ್ ಮತ್ತೆ ಇನ್ನೊಂದು ಲೌಡ್ನೆಸ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಸೊ ಪಿಚ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಪಿಚ್ ಕ್ಯಾನ್ ಬಿ ಟೇಕನ್ ಆಸ್ ದ ಮೆಷರ್ ಆಫ್ ಸೌಂಡ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಹರ್ಟ್ಸ್. ಹೈಯರ್ ದ ಫ್ರೀಕ್ವೆನ್ಸಿ ಹೈಯರ್ ದ ಪಿಚ್, ಲೋವರ್ ದ ಫ್ರೀಕ್ವೆನ್ಸಿ ಲೋವರ್ ದ ಪಿಚ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಪಿಚ್ ಅನ್ನ ಅಂತದ್ದು ಯಾವಾಗ್ಲೂ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ವೇವ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಪಿಚ್ ಕೂಡ ಜಾಸ್ತಿ ಸಿಗ್ತಾ ಹೋಗುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಪಿಚ್ ಕೂಡ ಕಡಿಮೆ ಇರುತ್ತೆ. ಸೊ ಇದು ಪಿಚ್ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಬಂದು ಲೌಡ್ನೆಸ್. The loudness of the sound is a phenomenon caused by the amplitude of the sound wave. Loudness of the sound is directly proportional to the squared amplitude of the vibration ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಡೆಸಿಬಲ್ ಅಲ್ಲಿ ನಾವು ಮೆಷರ್ ಮಾಡೋಂಥದ್ದು. ಅಂದ್ರೆ ಲೌಡ್ನೆಸ್ ಎಷ್ಟಿದೆ ಅಂತ. ಪಿಚ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದ್ರೆ ಲೌಡ್ನೆಸ್ ಆಂಪ್ಲಿಟ್ಯೂಡ್ ಆಫ್ ದಿ ಸೌಂಡ್ ವೇವ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಪಿಚ್ ಮತ್ತೆ ಲೌಡ್ನೆಸ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋಂಥದ್ದು, ಎರಡು ಹೆಂಗ್ ಗೊತ್ತಾಗತ್ತೆ ನಮಗೆ ಸೆಪರೇಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಣಿ ಅಥವಾ ಪಕ್ಷಿ ಸೌಂಡ್ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ಬರೀ ಆ ಸೌಂಡ್ ನ ಕೇಳಿಸ್ಕೊಂಡು ಯಾವ ಪ್ರಾಣಿ ಯಾವ ಪಕ್ಷಿ ಕೂಗ್ತಿರ್ಬೋದು ಅಂತ ರೆಕಗ್ನೈಸ್ ಮಾಡ್ಬೋದಾ? ಸೊ ಅದನ್ನ ನಾವು ಪಿಚ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಅಷ್ಟೇ, ನಿಮ್ಗೆ ಫ್ರೆಂಡ್ಸ್ ಇರ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ, ಅವ್ರ ಮುಖ ನೋಡಿರಲ್ಲ, ನೀವು ನೋಡ್ದೇನೆ ಜಸ್ಟ್ ಅವ್ರ ವಾಯ್ಸ್ ನ ಕೇಳಿ ನೀವು ಇಂಥವ್ರೆ ಮಾತಾಡ್ತಿರೋದು ಅಂತ ರೆಕಗ್ನೈಸ್ ಮಾಡ್ಬೋದು. ಅದನ್ನ ನಾವು ಪಿಚ್ ಅಂತ ಹೇಳಿ ಕರೆಯುವಂಥದ್ದು. ಲೌಡ್ನೆಸ್ ಅಂತ ಹೇಳಿದ್ರೆ ಆಂಪ್ಲಿಫೈ ಮಾಡೋಂಥದ್ದು. ಇವಾಗ ಯಾವ್ದೋ ಒಂದು ಸ್ಪೀಕರ್ ಹಾಕಿರ್ತೀರಾ, ಸ್ಪೀಕರ್ ನಿಮ್ಗೆ ಸ್ವಲ್ಪ ಸೌಂಡ್ ಕೇಳಿಸ್ತಿಲ್ಲ, ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ವಾಲ್ಯೂಮ್ ಬಟನ್ ನ ರೈಸ್ ಮಾಡ್ತೀರಾ ಅಲ್ವಾ, ಅದು ಆಂಪ್ಲಿಫೈ ಮಾಡ್ತಿದ್ದೀರಾ, ಆಂಪ್ಲಿಟ್ಯೂಡ್ ನ ಜಾಸ್ತಿ ಮಾಡ್ತಿದ್ದೀರಾ ಅಂತ. ಸೊ ಅದು ಬಂದು ಲೌಡ್ನೆಸ್ ಆಗತ್ತೆ. ಇದು ಪಿಚ್ ಮತ್ತೆ ಲೌಡ್ನೆಸ್ಗೆ ಮೇನ್ ಡಿಫ್ರೆನ್ಸ್ ಇರೋಂಥದ್ದು.
ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆಫ್ ಸೌಂಡ್ ಡಿಟರ್ಮೈನ್ ಇಟ್ಸ್ ಪಿಚ್ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ಪಿಚ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ವೇವ್ ಲೆಂತ್ ಮತ್ತೆ ವೆಲಾಸಿಟಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಪಿಚ್ ಡಿಪೆಂಡ್ ಆಗಿರೋಂಥದ್ದು ಫ್ರೀಕ್ವೆನ್ಸಿ ಮೇಲೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಫ್ಯಾಕ್ಟರ್ ದಟ್ ಅಫೆಕ್ಟ್ಸ್ ದ ಲೌಡ್ನೆಸ್ ಆಫ್ ಎ ಸೌಂಡ್ ಅಂತ ಹೇಳಿದ್ರೆ, ಲೌಡ್ನೆಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಇವಾಗ ತಾನೇ ಹೇಳಿದೆ, ದಟ್ ಈಸ್ ಡಿಪೆಂಡ್ ಆನ್ ಆಂಪ್ಲಿಟ್ಯೂಡ್. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ವೇವ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೌಂಡ್ ವೇವ್ಸ್ ಅಲ್ಲಿ ಮೇನ್ ಆಗಿ ನಾವು 3 ಕ್ಯಾರೆಕ್ಟರಿಸ್ಟಿಕ್ಸ್ ನ ನೋಡ್ತಾ ಹೋಗ್ತೀವಿ. ಒಂದು ರಿಫ್ಲೆಕ್ಷನ್, ಇನ್ನೊಂದು ರಿಫ್ರಾಕ್ಷನ್ ಮತ್ತೆ ಎಕೋ ಅಂತ ಹೇಳಿ ಬರುತ್ತೆ. ಸೊ ಸೇಮ್ ಆಸ್ ಲೈಟ್ ಅಂತ ತಗೊಂಡಾಗ ನೀವು ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ ಅಲ್ವಾ. ಸೊ ಸೌಂಡ್ ವೇವ್ಸ್ ಅಲ್ಲೂ ಕೂಡ ಸೇಮ್ ಅದೇ ಪ್ರೊಸೀಜರ್ ಕ್ಯಾರಿ ಆಗುತ್ತೆ. ಫಸ್ಟ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, when a sound wave strikes a hard surface, it changes its direction and goes back to the same medium. This phenomenon is called a reflection of sound ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದಾದ್ರೂ ಒಂದು ಹಾರ್ಡ್ ಸರ್ಫೇಸ್ ನ ಸ್ಟ್ರೈಕ್ ಮಾಡ್ತಿದೆ ಸೌಂಡ್ ವೇವ್ಸ್ ಅಂತ ಹೇಳಿದ್ರೆ, ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಸ್ಟ್ರೈಕ್ ಮಾಡಿ ಅದನ್ನ ಬೌನ್ಸ್ ಬ್ಯಾಕ್ ಆಗಿ ಸೇಮ್ ಅದೇ ಮೀಡಿಯಂಗೆ ಮತ್ತೆ ರಿವರ್ಸ್ ಬರುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ, ಬಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಸೇಮ್ ಲೈಟ್ ಅಲ್ಲೂ ಕೂಡ ಇದೇ ಆಗುತ್ತಲ್ವಾ, ಸೌಂಡ್ ಅಲ್ಲಿ ಕೂಡ ಅದೇ ಆಗುತ್ತೆ. ನೆಕ್ಸ್ಟ್ ರಿಫ್ರಾಕ್ಷನ್ ಅಂತ ಹೇಳಿದ್ರೆ, ಲೈಟ್ ಅಲ್ಲಿ ಏನಾಗುತ್ತೆ, ಇವಾಗ ಪೆನ್ಸಿಲ್ ನ ನೀವು ವಾಟರ್ ಒಳಗಡೆ ಎಲ್ಲ ಹಾಕಿ ನೋಡ್ತೀರಾ ಹೆಂಗೆ ರಿಫ್ರಾಕ್ಷನ್ ಆಫ್ ಸೌಂಡ್ ರಿಫ್ರಾಕ್ಷನ್ ಆಫ್ ಲೈಟ್ ಹೇಗ್ ಬರುತ್ತೆ ಅಂತ. ಅಂದ್ರೆ ಬೆಂಡ್ ಆದಂಗ್ ಕಾಣಿಸ್ತಿರತ್ತೆ ನಿಮ್ಗೆ. ಇಲ್ಲೂ ಅಷ್ಟೇ ಸೌಂಡ್ ವೇವ್ಸ್ ಅಲ್ಲೂ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಟ್ರಾವೆಲ್ ಮಾಡಿದಾಗ ಸೌಂಡ್ ವೇವ್ಸ್ ಬೆಂಡ್ ಆಗತ್ತೆ ಡೈರೆಕ್ಷನ್. ಹಂಗಾಗಿ ಇದನ್ನ ರಿಫ್ರಾಕ್ಷನ್ ಆಫ್ ಸೌಂಡ್ ವೇವ್ಸ್ ಅಂತ ಹೇಳಿ ಕರೆಯುವಂಥದ್ದು. ರಿಫ್ರಾಕ್ಷನ್ ಆಫ್ ಸೌಂಡ್ ಇಸ್ ದ ಬೆಂಡಿಂಗ್ ಆಫ್ ಸೌಂಡ್ ವೇವ್ಸ್ as they travel through different mediums or layers of the same medium that have different temperatures ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್, ಈಗ ಏರ್ ಮೀಡಿಯಂ ಕನ್ಸಿಡರ್ ಮಾಡಿ. ಏರ್ ಮೀಡಿಯಂ ಕನ್ಸಿಡರ್ ಮಾಡಿದಾಗ ಅಲ್ಲಿ ನೀವು ಲೇಯರ್ಸ್ ನ ಮಾಡ್ತಾ ಹೋದ್ರೆ, ಏರ್ ಅಲ್ಲಿ ಫಸ್ಟ್ ಲೇಯರ್ ಕೂಲ್ ಇದೆ, ಸೆಕೆಂಡ್ ಲೇಯರ್ ಸ್ವಲ್ಪ ಹಾಟ್ ಇದೆ ಅಂದಾಗ ಅಲ್ಲಿ ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ. ಸೊ ಅದೆರಡು ಒಂದೇ ಮೀಡಿಯಂ ಆಗಿದ್ರು ಕೂಡ ಟೆಂಪರೇಚರ್ ವೇರಿಯೇಷನ್ ಆದಾಗ ಕೆಲವೊಂದಷ್ಟು ರಿಫ್ರಾಕ್ಷನ್ ಅನ್ನೋದು ಫಿನಾಮಿನನ್ ಆಕಾರ ಆಗ್ಬೋದು ಅಂತ ಹೇಳಿ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಬಂದು ಎಕೋ. ಎಕೋ ಅಂತ ಹೇಳಿದ್ರೆ ಪ್ರತಿಧ್ವನಿ ಅಂತ ಏನ್ ಹೇಳ್ತೀರಾ ನೀವು ಕನ್ನಡದಲ್ಲಿ, ಅದು ಸೊ ಆನ್ ಎಕೋ ಇಸ್ ದ ರಿಪಿಟೇಷನ್ ಆಫ್ ಎ ಸೌಂಡ್ ಡ್ಯೂ ಟು ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿ ನೋಡ್ತೀರಾ ಅಲ್ವಾ. ಸೊ ರಿಫ್ಲೆಕ್ಷನ್ ಆಗಿ ನಿಮಗೆ ಮತ್ತೆ ಸೌಂಡ್ ವೇವ್ಸ್ ಕಿವಿಗೆ ಬಂದಾಗ ಏನ್ ಪ್ರತಿಧ್ವನಿ ಪದೇ ಪದೇ ಅದೇ ಸೌಂಡ್ ಕೇಳಿಸ್ತಿರತ್ತೆ, ಅದನ್ನ ಎಕೋ ಅಂತ ಹೇಳಿ ಕರೆಯುವಂಥದ್ದು. ಹಾಗಿದ್ರೆ ಲೈಟ್ ಅಲ್ಲಿ ಎಕೋ ಆಗಲ್ವಾ ಅಂತ ಹೇಳಿದ್ರೆ, ಲೈಟ್ ಅಲ್ಲಿ ಕೂಡ ಎಕೋ ಆಗುತ್ತೆ. ಎಲ್ಲಿ ಅಬ್ಸರ್ವ್ ಮಾಡ್ತೀರಾ ಅದನ್ನೆಲ್ಲ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಯೂಷನ್ಸ್ ಅಂತ ಎಲ್ಲ ನೋಡ್ತೀರಾ ನೀವು. ಕೆಲವೊಂದು ಪಿಕ್ಚರ್ಸ್ ಅಂತ ನೋಡಿದಾಗ ಅಲ್ಲಿ ನಿಮ್ಗೆ ಸಮ್ ಪ್ಯಾಟರ್ನ್ಸ್ ಗಳು ಕಾಣಿಸ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಕೋ ಆಗ್ತಿರತ್ತೆ ಲೈಟ್ ವೇವ್ಸ್, ಹಂಗಾಗಿ ನಿಮಗೆ ಅದನ್ನ ಅಬ್ಸರ್ವ್ ಮಾಡಕ್ ಸಾಧ್ಯ ಆಗಂತದ್ದು. ಸೊ ಸೌಂಡ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಎಕೋನ, ದಟ್ ಈಸ್ ಪ್ರತಿಧ್ವನಿ. ನೆಕ್ಸ್ಟ್, ಅನ್ ಎಕೋ ಇಸ್ ಹರ್ಡ್ ವೆನ್ ದ ರಿಫ್ಲೆಕ್ಟೆಡ್ ಸೌಂಡ್ ರೀಚಸ್ ದ ಇಯರ್ ಆಫ್ಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಒರಿಜಿನಲ್ ಸೌಂಡ್ ವೇವ್ಸ್ ನಿಮ್ ಕಿವಿಗೆ ಬಂದಿರತ್ತಲ್ವಾ, ಆ ಸೌಂಡ್ ವೇವ್ಸ್ ಮತ್ತೆ ಬೇರೆ ಸರ್ಫೇಸ್ ನ ಸ್ಟ್ರೈಕ್ ಮಾಡಿ ರಿಫ್ಲೆಕ್ಟ್ ಆಗಿ ಬರೋಂತ ಸೌಂಡ್ ವೇವ್ಸ್, ಅದೆರಡರ ಮಧ್ಯೆ ಎಷ್ಟು ಟೈಮ್ ಇದ್ದಾಗ ನಮಗೆ ಎಕೋ ಎಕ್ಸ್ಪೀರಿಯನ್ಸ್ ಮಾಡಬಹುದು ಅಂತ ಹೇಳಿ. ಸೊ ಒರಿಜಿನಲ್ ಸೌಂಡ್ ವೇವ್ಸ್ ಮತ್ತೆ ರಿಫ್ಲೆಕ್ಟೆಡ್ ಸೌಂಡ್ ವೇವ್ಸ್ಗೆ 0.1 ಸೆಕೆಂಡ್ ಅಷ್ಟು ಅಂತರ ಇದ್ದಾಗ ಮಾತ್ರ ನಾವು ಎಕೋನ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಂತದ್ದು. ಅದಕ್ಕಿಂತ ಕಡಿಮೆ ಟೈಮ್ ಇತ್ತು ಅಂತ ಹೇಳಿದ್ರೆ ನಮ್ಗೆ ಎಕೋ ಕೇಳಿಸಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇವಾಗ, ಆಪ್ಷನ್ ಸಿ 0.1 ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್, ಹ್ಯೂಮನ್ ಇಯರಿಂಗ್. The typical human hearing range is from 20 Hz to 20,000 Hz ಅಥವಾ 20 kHz ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಸೌಂಡ್ ವೇವ್ಸ್ ಫ್ರೀಕ್ವೆನ್ಸಿ 20 Hz ಇಂದ 20,000 Hz ಅಥವಾ 20 kHz ವರೆಗೆ ಇತ್ತು ಅಂತ ಹೇಳಿದ್ರೆ ಅಂತ ಸೌಂಡ್ಸ್ ನ ಮಾತ್ರ ಹ್ಯೂಮನ್ ಬೀಯಿಂಗ್ಸ್ ಕೇಳಿಸ್ಕೊಳಕ್ ಸಾಧ್ಯ ಅಂತ. ಇನ್ನೊಂದು ಅಲ್ಟ್ರಾಸೌಂಡ್ ಆರ್ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಅಪ್ಪರ್ ಲಿಮಿಟ್ ಏನಿರುತ್ತೆ, ಇವಾಗ 20,000 Hz ಅಂತ ಇದೆ ಅಲ್ವಾ, ಅದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅದನ್ನ ಅಲ್ಟ್ರಾಸೌಂಡ್ ಅಂತ ಹೇಳಿ ಕರೆಯುವಂಥದ್ದು. Ultrasonic sound refers to the sound waves which frequency is higher than the upper limit of human hearing, that is about 20,000 Hz ಅಥವಾ 20 kHz. ಎಕ್ಸಾಂಪಲ್ಸ್ ನೋಡೋದಾದ್ರೆ ಯೂಸ್ಡ್ ಇನ್ ಮೆಡಿಕಲ್ ಇಮೇಜಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ಮೆಡಿಕಲ್ ಇಮೇಜಿಂಗ್ ಅಂತ ಬಂದಾಗ ಲೈಕ್ ಇವಾಗ ಫ್ರಾಕ್ಚರ್ ಆದಾಗ ಎಕ್ಸ್ರೇ ಎಲ್ಲ ತೆಗಿಸ್ತೀರಾ ಅಲ್ವಾ, ಸೊ ಅಲ್ಲಿ ನಾವು ಅಲ್ಟ್ರಾಸೋನಿಕ್ ಸೌಂಡ್ ನ ಅಬ್ಸರ್ವ್ ಮಾಡ್ಬೋದು, ಬಟ್ ನಮಗೆ ಕೇಳಿಸ್ಕೊಳಕ್ ಆಗಲ್ಲ, ಅದು ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಇನ್ಫ್ರಾಸೌಂಡ್ ಆರ್ ಇನ್ಫ್ರಾಸೋನಿಕ್ ಸೌಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. refers to the
sound waves which frequency is below the range of human hearing, typically below 20 hertz. ಲೋವರ್ ಲಿಮಿಟ್ ಏನಿದೆ 20 ಹರ್ಟ್ಸ್ ಅಲ್ವಾ, ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಇನ್ಫ್ರಾಸೋನಿಕ್ ಅಂತ ಹೇಳಿ ಕರೆಯುವಂಥದ್ದು. ಎಕ್ಸಾಂಪಲ್ ನೋಡೋದಾದ್ರೆ ಅರ್ಥ್ಕ್ವೇಕ್ಸ್ ಅಂತ ಇದೆ. ಸೊ ಅರ್ಥ್ಕ್ವೇಕ್ಸ್ ಆಗೋ ಟೈಮಲ್ಲಿ, ಭೂಕಂಪ ಆಗೋ ಟೈಮಲ್ಲಿ ನಮಗೆ ಗೊತ್ತಾಗಲ್ಲ, ಅದ್ ವೇವ್ಸ್ ಬರ್ತಿರತ್ತೆ, ಸೌಂಡ್ ವೇವ್ಸ್, ಬಟ್ ಅದಕ್ಕೆ 20 ಹರ್ಟ್ಸ್ ಗಿಂತ ಕಡಿಮೆ ಇರತ್ತಲ್ವಾ ಫ್ರೀಕ್ವೆನ್ಸಿ, ಹಂಗಾಗಿ ಹ್ಯೂಮನ್ಸ್ಗೆ ನಿಮಗೆ ಕೇಳಿಸಲ್ಲ. ಬಟ್ ಕೆಲವೊಂದ್ ಸಮಯ ನೀವು ನೋಡ್ಬೋದು ಡಾಗ್ಸ್ ಅಥವಾ ಇವಾಗ ಸಮುದ್ರದಲ್ಲಿ ತಿಮಿಂಗಿಲಗಳಿಗೆಲ್ಲ ಗೊತ್ತಾಗತ್ತೆ ಇದು ಸೌಂಡ್. ಹಂಗಾಗಿ ಅದಕ್ಕೆ ಆ ಕೆಪಾಸಿಟಿ ಇರುತ್ತೆ, ನಮಗೆ ಕೆಪಾಸಿಟಿ ಇರಲ್ಲ. 20 ಹರ್ಟ್ಸ್ ಗಿಂತ ಕಡಿಮೆ ಇರೋದ್ರಿಂದ ಹ್ಯೂಮನ್ ಬೀಯಿಂಗ್ಸ್ ಅದನ್ನ ಕೇಳಿಸ್ಕೊಳಕ್ ಆಗಲ್ಲ ಅಂತ ಹೇಳಿ. ಇದಿಷ್ಟು ಹ್ಯೂಮನ್ ಹಿಯರಿಂಗ್ ಯಾವ ರೀತಿ ಇರುತ್ತೆ, ಫ್ರೀಕ್ವೆನ್ಸಿ ಮೇಲೆ ಹೇಗೆ ಡಿಪೆಂಡ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ರೇಂಜ್ ಆಫ್ ಹ್ಯೂಮನ್ ಹಿಯರಿಂಗ್? ಇವಾಗ ತಾನೇ ಹೇಳಿದೆ 20 ಹರ್ಟ್ಸ್ ಇಂದ 20 ಕಿಲೋ ಹರ್ಟ್ಸ್ ಅಂತ. ಸೊ ಆಪ್ಷನ್ ಬಿ ಅಲ್ಲಿ ಇದೆ ಅದು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸೀಸ್ ಇಸ್ ಕನ್ಸಿಡರ್ಡ್ ಅಲ್ಟ್ರಾಸೋನಿಕ್? ಅಲ್ಟ್ರಾಸೋನಿಕ್ ಅಂತ ಹೇಳಿದ್ರೆ ಎಬೋವ್ ದ ಅಪ್ಪರ್ ಲಿಮಿಟ್ ಅಲ್ವಾ, ಅಪ್ಪರ್ ಲಿಮಿಟ್ ಬಂದು 20 ಕಿಲೋ ಹರ್ಟ್ಸ್. ಸೊ 20 ಕಿಲೋ ಹರ್ಟ್ಸ್ ಗಿನ್ನ ಜಾಸ್ತಿ ಇರೋದು ಯಾವ್ದಿದೆ? 15 ಕಿಲೋ ಹರ್ಟ್ಸ್ ಇದೆ, 21 ಕಿಲೋ ಹರ್ಟ್ಸ್ ಇದೆ, 1000 ಹರ್ಟ್ಸ್ ಇದೆ, 20 ಕಿಲೋ ಹರ್ಟ್ಸ್ ಇದೆ. ಸೊ 21 ಕಿಲೋ ಹರ್ಟ್ಸ್ ಇಸ್ ಗ್ರೇಟರ್ ದನ್ 20 ಕಿಲೋ ಹರ್ಟ್ಸ್ ಅಲ್ವಾ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಬಂದು ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ಸ್ ಅಂತ ಹೇಳಿ, ಅದರಲ್ಲಿ ವಿ ಇಸ್ ಈಕ್ವಲ್ ಟು ಎಫ್ ಇಂಟು ಲ್ಯಾಂಬ್ಡಾ ಅಂತ ಹೇಳಿ ಕೊಟ್ಟಿದ್ದಾರೆ. ವಿ ಅಂತ ಹೇಳಿದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡೋ ಅಂತದ್ದು ಸ್ಪೀಡ್ ಆಫ್ ಸೌಂಡ್ ಅಂತ. ಸೊ ವಿ ಈಕ್ವಲ್ಸ್ ಸ್ಪೀಡ್ ಆಫ್ ಸೌಂಡ್. ಎಫ್ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, ಮುಂಚೆನೆ ಹೇಳಿದ್ದೀನಿ, ಫ್ರೀಕ್ವೆನ್ಸಿ ಆಫ್ ಸೌಂಡ್ ವೇವ್ಸ್. ಲ್ಯಾಂಬ್ಡಾ ವೇವ್ ಲೆಂತ್ ಆಫ್ ಸೌಂಡ್ ವೇವ್ಸ್. ಸೊ ವಿ ಈಕ್ವಲ್ಸ್ ಎಫ್ ಇಂಟು ಲ್ಯಾಂಬ್ಡಾ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಅ ಸೌಂಡ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಫ್ರೀಕ್ವೆನ್ಸಿ ಅಂಡ್ ವೇವ್ ಲೆಂತ್ ಆಫ್ ಸೌಂಡ್ ವೇವ್ಸ್ ಅಂತ ಹೇಳಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಿರುತ್ತೆ, ಅದ್ ನೋಡ್ತಾ ಹೋಗೋಣ. ಇನ್ನೊಂದು ಬೇಸಿಕ್ ರಿಲೇಶನ್ಶಿಪ್ ಅಂತ ನೋಡಿದಾಗ, ದ ಸ್ಪೀಡ್ ಆಫ್ ಸೌಂಡ್ ವಿ ಇನ್ ಅ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕಲಿ ದಿಸ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ರೂಟ್ ಆಫ್ ಟಿ. ದಿಸ್ ರಿಲೇಶನ್ಶಿಪ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಸ್ಪೀಡ್ ಆಫ್ ದಿ ಸೌಂಡ್ ವೇವ್ ಒಂದು ಅಬ್ಸಲ್ಯೂಟ್ ಟೆಂಪರೇಚರ್ ಏನಿರುತ್ತೆ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಬಟ್ ಸ್ಕ್ವೇರ್ ರೂಟ್ ಆಫ್ ದಿ ಟೆಂಪರೇಚರ್. ಸೊ ಇವಾಗ ಫಾರ್ ಎಕ್ಸಾಂಪಲ್ 2 ಸೌಂಡ್ ವೇವ್ಸ್ ಇದ್ದಾಗ ನಿಮಗೆ ಈ ತರ ಪ್ರಾಬ್ಲಮ್ಸ್ ಕೇಳ್ತಾ ಹೋಗ್ತಾರೆ, ಟೆಂಪರೇಚರ್ಸ್ ಮತ್ತೆ ಸ್ಪೀಡ್ ನ ಕೊಟ್ಟು. ಸೊ ಹಾಗೆ ನೀವು ಹೇಗೆ ಕನ್ಸಿಡರ್ ಮಾಡಬಹುದು ಎಕ್ಸ್ಪ್ರೆಷನ್ ನ ಅಂತ ಹೇಳಿದ್ರೆ, ಸೊ V1 ಡಿವೈಡೆಡ್ ಬೈ V2 ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ T1 ಬೈ T2 ಅಂತ ಬರ್ಕೋಬಹುದು. ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ರೂಟ್ ಆಫ್ ಟಿ ಅಂತ ಹೇಳಿದ್ರೆ ವಿ ಬೈ ಸ್ಕ್ವೇರ್ ರೂಟ್ ಆಫ್ ಟಿ ಅಂತ ಬರ್ಕೋಬಹುದಲ್ವಾ ನಾವು, ಈಕ್ವಲ್ಸ್ ನ ತೆಗೆದ್ರೆ ಕಾನ್ಸ್ಟೆಂಟ್ ಆಡ್ ಮಾಡ್ಕೊಂಡು. ಸೊ ಹಾಗೇನೆ ಇಲ್ಲಿ V1 ಬೈ V2 ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ T1 ಬೈ T2 ಅಂತ ತಗೊಂಡಿರೋಂಥದ್ದು. V1 V2 ಅಂತ ಹೇಳಿದ್ರೆ ಸ್ಪೀಡ್, ನೆಕ್ಸ್ಟ್ T1 T2 ಅಂತ ಹೇಳಿದ್ರೆ ಟೆಂಪರೇಚರ್ಸ್ ಆಗುತ್ತೆ. 2 ಸೌಂಡ್ ವೇವ್ಸ್ ಇದ್ದಾಗ ನಮಗೆ ಇದು ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ಇದ್ರ ಬೇಸ್ ಮೇಲೆ 2 ಫಾರ್ಮುಲಾಸ್ ಏನ್ ಹೇಳಿದೆ ಅದ್ರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್, ಸೌಂಡ್ ವೇವ್ಸ್ ಇನ್ ಏರ್ ಹ್ಯಾವ್ ವೇವ್ ಲೆಂತ್ಸ್ ಡಿಫರಿಂಗ್ ಬೈ 2 ಮೀಟರ್ ಅಟ್ ಅ ಸರ್ಟೆನ್ ಟೆಂಪರೇಚರ್ ಟಿ. ದೇರ್ ನೋಟ್ಸ್ ಹ್ಯಾವ್ ಮ್ಯೂಸಿಕಲ್ ಇಂಟರ್ವಲ್ 1.4. Period of the lower pitch notes is 20 milliseconds. Then speed of sound in air at this temperature T is dash ಅಂತ ಹೇಳಿ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಎ 350 ಮೀಟರ್ ಪರ್ ಸೆಕೆಂಡ್, ಬಿ 342 ಮೀಟರ್ ಪರ್ ಸೆಕೆಂಡ್, ಸಿ 333 ಮೀಟರ್ ಪರ್ ಸೆಕೆಂಡ್, ಡಿ 330 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಹೇಗ್ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ಗಿವನ್ ಬರ್ಕೊಳ್ಳಿ. ಸೊ ಗಿವನ್ 2 ವೇವ್ ಲೆಂತ್ಸ್ ಡಿಫರಿಂಗ್ ಬೈ ಅಂತ ಕೇಳಿದ್ದಾರೆ. ಡಿಫರ್ ಅಂತ ಹೇಳಿದ್ರೆ 2 ವೇವ್ ಲೆಂತ್ಸ್ ಡಿಫರೆನ್ಸ್. ಸೊ ಅದನ್ನ ನಾವು ಡೆಲ್ಟಾ ಲ್ಯಾಂಬ್ಡಾ ಅಥವಾ ಡೆಲ್ ಲ್ಯಾಂಬ್ಡಾ ಅಂತ ಹೇಳಿ ತಗೋತೀವಿ. ಸೊ ಡೆಲ್ ಲ್ಯಾಂಬ್ಡಾ ಈಕ್ವಲ್ಸ್ ಡೆಲ್ ಲ್ಯಾಂಬ್ಡಾ ಏನಾಗುತ್ತೆ ಅವಾಗ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಅಂತ ತಗೋಬಹುದು, ಬಿಕಾಸ್ ಡಿಫರೆನ್ಸ್ ಬಿಟ್ವೀನ್ 2 ವೇವ್ ಲೆಂತ್ಸ್ ದಟ್ ಈಸ್ ಈಕ್ವಲ್ಸ್ 2 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಅವರೇ. ನೆಕ್ಸ್ಟ್ ಮ್ಯೂಸಿಕಲ್ ಇಂಟರ್ವೆಲ್ ಅಂದ್ರೆ ಏನು ಅಂತ ನೋಡ್ತಾ ಇದ್ರೆ, ಇಟ್ ಇಸ್ ಅ ರೇಷಿಯೋ ಆಫ್ 2 ಫ್ರೀಕ್ವೆನ್ಸೀಸ್
ಅಂದ್ರೆ ಇವಾಗ F1 F2 ಅಂತ ಕನ್ಸಿಡರ್ ಮಾಡಿದ್ರೆ ನಾವು F1 F2ಗೆ ಏನ್ ರೇಷಿಯೋ ಬರುತ್ತೆ ಅದನ್ನ ನಾವು ಮ್ಯೂಸಿಕಲ್ ಇಂಟರ್ವಲ್ ಅಂತ ಹೇಳಿ ತಗೊಳ್ಳೋಂಥದ್ದು. ಇದಕ್ಕೆ ಯೂನಿಟ್ ಇರಲ್ಲ, ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಎರಡು ಫ್ರೀಕ್ವೆನ್ಸೀಸೇ ಬರೋದ್ರಿಂದ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಎರಡರಲ್ಲೂ ಹರ್ಟ್ಸ್ ಅನ್ನೋ ಯೂನಿಟೇ ಬರುತ್ತೆ. ಸೊ ಕ್ಯಾನ್ಸಲ್ ಆಗೋದ್ರಿಂದ ನಮಗೆ ಹೋಲ್ ನಂಬರ್ ಬರೀ ನಂಬರ್ ಸಿಗ್ತಾ ಹೋಗುತ್ತೆ. ಸೊ ಅದನ್ನ F2 by F1 ಅಂತ ತಗೊಂಡ್ರೆ 1.4 ಆಗುತ್ತೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಟಿ ಪೀರಿಯಡ್ ಕೊಟ್ಟಿದ್ದಾರೆ, ಬಟ್ ಲೋವರ್ ಪಿಚ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಒಂದನ್ನ ಕನ್ಸಿಡರ್ ಮಾಡ್ಬೇಕು ನಾವು. T1 ಅಂತ ತಗೊಂಡ್ರೆ ಅದನ್ನ ನಾವು 20 ಮಿಲಿ ಸೆಕೆಂಡ್ಸ್. ಸೊ 20 ಮಿಲಿ ಸೆಕೆಂಡ್ಸ್ ಕೊಟ್ಟಿದ್ದಾರೆ ಅಲ್ವಾ. ಮಿಲಿ ಸೆಕೆಂಡ್ಸ್ ಅಂತ ಕೊಟ್ಟಾಗ ಮಿಲಿ ಅಂತ ಬಂದಾಗ ನಮ್ಗೆ 10⁻³ ಪ್ರಿಫಿಕ್ಸ್ ಮಿಲಿ ಅಂತ ಬಂದಾಗ ಸೊ T1 ಏನಾಗುತ್ತೆ ಅವಾಗ 20 ಇಂಟು 10⁻³ ಸೆಕೆಂಡ್ಸ್ ಅಂತ ಬರ್ಕೋಬೋದಾ. ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನೀವ್ ಯಾವ್ದೇ ಕ್ಯಾಲ್ಕುಲೇಷನ್ ಅಲ್ಲಿ ಫಿಸಿಕ್ಸ್ ಅಂತ ಬಂದಾಗ ಎಲ್ಲಾ ಯೂನಿಟ್ಸ್ ಒಂದ್ ಸ್ಕೇಲ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎಲ್ಲ SI ಯೂನಿಟ್ ಅಲ್ಲಿ ಇರೋದ್ರಿಂದ ನೀವೆಲ್ಲ SI ಯೂನಿಟ್ ಗೆ ಕನ್ವರ್ಟ್ ಮಾಡ್ಕೊಂಡೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಇವಾಗ ಇದೇನಾಗತ್ತೆ 20 10 ಪವರ್ ಡಿನಾಮಿನೇಟರ್ ಬಂದ್ರೆ 10⁻³ ಇರೋದು +3 ಆಗುತ್ತೆ. ಸೊ 10⁻+3 ಅಂದ್ರೆ 1000 ಅಲ್ವಾ. ಸೊ 1000 ಅಂತ ಹೇಳಿ ಡೈರೆಕ್ಟ್ ಬರ್ಕೋತೀನಿ. ಸೆಕೆಂಡ್ಸ್ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. 2 1s 2 5s 10 0 ಹಂಗೆ ಬರ್ಕೋತೀನಿ. ಸೊ T1 ಏನಾಗುತ್ತೆ ಇವಾಗ 1/50 ಸೆಕೆಂಡ್ಸ್. ಸೊ ಇದಿಷ್ಟು ಅವ್ರು ಕೊಟ್ಟಿರೋ ಅಂಥದ್ದು. ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು? ಸ್ಪೀಡ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇವಾಗ F2 by F1 = 1.4 ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಮುಂಚೆನೆ ಒಂದು ಫಾರ್ಮುಲಾ ಹೇಳ್ದೆ ನಿಮಗೆ, T = 1/F ಅಂತ. ಸೊ ಇವಾಗ T1 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು F1 ನ ಫೈಂಡ್ ಔಟ್ ಮಾಡ್ಬೋದಾ? T1 = 1/F1. ಸೊ F1 ಬೇಕು ಅಂತ ಹೇಳಿದ್ರೆ ನಮ್ಗೆ T1 ರೆಸಿಪ್ರೋಕಲ್. ಸೊ F1 = 1/T1 ಆಗುತ್ತೆ. T1 ಅಂತ ಹೇಳಿದ್ರೆ ಲೋವರ್ ಪಿಚ್ದು ಪೀರಿಯಡ್. ಸೊ F1 = 1/T1 ಏನ್ ಸಿಕ್ಕಿದೆ 1/50 ಸೆಕೆಂಡ್ಸ್. ಸೊ ಡಿನಾಮಿನೇಟರ್ ಮತ್ತೆ 1/50 ಬರುತ್ತೆ. ಸೊ ಇವಾಗ F1 ಫ್ರೀಕ್ವೆನ್ಸಿ ಏನಾಗುತ್ತೆ ರೆಸಿಪ್ರೋಕಲ್ ತಗೊಂಡ್ರೆ 50 ಹರ್ಟ್ಸ್. ದಿಸ್ ಇಸ್ ದ F1 ಸಿಕ್ತು. ನೆಕ್ಸ್ಟ್ F1 ಯೂಸ್ ಮಾಡ್ಕೊಂಡು F2 ಫೈಂಡ್ ಔಟ್ ಮಾಡ್ಬೋದಲ್ವಾ. ಇವಾಗ ನಾವು ನಮಗೆ ಗೊತ್ತಿದೆ F2 by F1 = 1.4 ಅಂತ ಹೇಳಿ. ಸೊ F1 ವ್ಯಾಲ್ಯೂ ನಮಗೆ ಗೊತ್ತಿದೆ ಈಗ. ಸೊ F2 = F1 ಇಂಟು 1.4 ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಏನ್ ಸಿಗತ್ತೆ? F2 = F1 ವ್ಯಾಲ್ಯೂ ಏನಿದೆ 50 ಹರ್ಟ್ಸ್ ಅಂತ ಕೌಂಟ್ ಮಾಡಿದೀವಿ ಅಲ್ವಾ, ಲೆಕ್ಕ ಹಾಕಿದೀವಿ. ಸೊ 50 ಹರ್ಟ್ಸ್ ಇಂಟು 1.4. ಸೊ 50 ಇಂಟು 1.4 ಮಾಡಿದ್ರೆ 5 1s 5 5 4s 20 ಅಂದ್ರೆ 50 + 20 ಎಷ್ಟಾಯ್ತು 70 ಹರ್ಟ್ಸ್. ಸೊ F1 F2 ಸಿಕ್ತು. λ1 - λ2 ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋ ಟೈಮ್ ನ ಯೂಸ್ ಮಾಡಿ ಫ್ರೀಕ್ವೆನ್ಸೀಸ್ ನ ಫೈಂಡ್ ಔಟ್ ಮಾಡಿದೀವಿ. ನಾನು ಮ್ಯಾಥಮೆಟಿಕಲ್ ರಿಲೇಶನ್ಶಿಪ್ಸ್ ಅಂತ ಹೇಳಿದಾಗ ಒಂದು ಫಾರ್ಮುಲಾ ಹೇಳಿದ್ದೆ, ದಟ್ ಈಸ್ V = F × λ ಅಂತ ಹೇಳಿ. ಸೊ ಇಲ್ಲೂ ಕೂಡ ನಾವು ಸ್ಪೀಡ್ ನೇ ಫೈಂಡ್ ಔಟ್ ಮಾಡ್ಬೇಕಿರೋದು. ಸೊ V = F1 λ1 = F2 λ2 ಅಂತ ಬರ್ಕೋಬಹುದಾ? ಸೊ ಇಲ್ಲಿ 2 ಫ್ರೀಕ್ವೆನ್ಸೀಸ್ ಮತ್ತೆ 2 ವೇವ್ ಲೆಂತ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ವಿ ನೋ ದಟ್ ಗಿವನ್ ಏನ್ ಕೊಟ್ಟಿದ್ದಾರೆ λ1 - λ2 = 2 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ 2 ವೇವ್ ಲೆಂತ್ಸ್. ಇವಾಗ ನಮ್ಗೆ λ1 ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? λ1 = 2 + λ2 ಮೀಟರ್ಸ್ ಅಂತ ಬರ್ಕೋಬಹುದಾ? ಸೊ λ1 ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ ನಾವು ಈಕ್ವೇಶನ್. ಒನ್ ವೇರಿಯಬಲ್ ಈಗ 2 ವೇರಿಯಬಲ್ಸ್ ಇದ್ರೆ ನಾವ್ ಅದನ್ನ 1 ವೇರಿಯಬಲ್ ಗೆ ಕನ್ವರ್ಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋ ತರ. ಇವಾಗ V = ಕನ್ಸಿಡರ್ ಏನ್ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿದ್ರೆ F1 λ1 = F2 λ2 ನ ಕನ್ಸಿಡರ್ ಮಾಡಿ. ಸೊ ಕನ್ಸಿಡರ್ ಮಾಡಿದಾಗ F1 λ1 ಗೆ ಏನ್ ಗೊತ್ತಿದೆ ಫಾರ್ಮುಲಾ 2 + λ2 ಅಂತ ಸಿಕ್ಕಿದೆ ನಮಗೆ = F2 × λ2. ಸೊ ಫ್ರೀಕ್ವೆನ್ಸೀಸ್ ವ್ಯಾಲ್ಯೂ ಗೊತ್ತಿದೆ ನಮಗೆ, ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ ಏನ್ ಬರುತ್ತೆ? F1 ಅಂತ ಹೇಳಿದ್ರೆ 50 ಹರ್ಟ್ಸ್ ಅಲ್ವಾ. ಸೊ 50 × 2 + λ2 = F2 ಅಂತ ಹೇಳಿದ್ರೆ 70 ಹರ್ಟ್ಸ್. 70 λ2.
ನೆಕ್ಸ್ಟ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ. 50 ಇಂಟು 2 ಏನಾಗುತ್ತೆ 100. 100 ಪ್ಲಸ್ 50 ಲ್ಯಾಂಬ್ಡಾ 2 ಈಕ್ವಲ್ಸ್ 70 ಲ್ಯಾಂಬ್ಡಾ 2 6. ನೆಕ್ಸ್ಟ್ 50 ಲ್ಯಾಂಬ್ಡಾ 2 ನ RHS ಕಳಿಸಿ. ಏನಾಗುತ್ತೆ 100 ಈಕ್ವಲ್ಸ್ 70 ಲ್ಯಾಂಬ್ಡಾ 2 ಪ್ಲಸ್ ಇದ್ದಿದ್ದು ಮೈನಸ್ ಆಯ್ತು, ಮೈನಸ್ 50 ಲ್ಯಾಂಬ್ಡಾ 2. 70 ಮೈನಸ್ 50 ಎಷ್ಟು 20. ಸೊ 100 ಈಕ್ವಲ್ಸ್ 20 ಲ್ಯಾಂಬ್ಡಾ 2 ಅಥವಾ 20 ಲ್ಯಾಂಬ್ಡಾ 2 ಈಕ್ವಲ್ಸ್ 100 ಅಂತ ಬರ್ಕೋಬೋದಾ? ಜಸ್ಟ್ ರೀಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಕ್ವೇಶನ್. ಇವಾಗ ಲ್ಯಾಂಬ್ಡಾ 2 ಮಾತ್ರ ಬೇಕು ಅಂತ ಹೇಳಿದ್ರೆ 100 ಡಿವೈಡೆಡ್ ಬೈ 20 ಆಗುತ್ತೆ. 0 0 ಕ್ಯಾನ್ಸಲ್, 2 1s 2 5s. ಸೊ ಲ್ಯಾಂಬ್ಡಾ 2 ಈಕ್ವಲ್ಸ್ 5 meters. ಯೂನಿಟ್ ಅಂತೂ ಕಂಪಲ್ಸರಿ ಬರಿಬೇಕು. ನೀವು ಯೂನಿಟ್ ಬರ್ದಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗಲ್ಲ, ಜೊತೆಗೆ ನೀವ್ ಏನ ಮೆಷರ್ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗಲ್ಲ. ಸೊ ಯೂನಿಟ್ ಮಸ್ಟ್ ಅಂಡ್ ಶುಡ್ ಬರಿಲೇಬೇಕಾಗತ್ತೆ. ಲ್ಯಾಂಬ್ಡಾ 2 ಸಿಕ್ತು. ಸೊ ಲ್ಯಾಂಬ್ಡಾ 2 ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಲ್ಯಾಂಬ್ಡಾ 1 ಫೈಂಡ್ ಔಟ್ ಮಾಡ್ಬೋದಾ? ಲ್ಯಾಂಬ್ಡಾ 1 ಈಕ್ವಲ್ಸ್ 2 ಪ್ಲಸ್ ಲ್ಯಾಂಬ್ಡಾ 2 ಅಲ್ವಾ, ನಮಗೆ ಗೊತ್ತಿದೆ ಇದು. ಲ್ಯಾಂಬ್ಡಾ 1 ಏನಾಗುತ್ತೆ ಆಗ 2 ಪ್ಲಸ್ 5. 2 ಪ್ಲಸ್ 5 ಆಯ್ತು ಅಂತ ಹೇಳಿದ್ರೆ ಲ್ಯಾಂಬ್ಡಾ 1 ಈಕ್ವಲ್ಸ್ 7 meters. ಇಲ್ಲಿ ಮೀಟರ್ ಅಂತ ಬರಿತಾ ಹೋಗಿ ಅಥವಾ ಲಾಸ್ಟಿಗೆ ಯೂನಿಟ್ ಹಾಕಿದ್ರು ಆಗತ್ತೆ. ಲ್ಯಾಂಬ್ಡಾ 1 ಈಕ್ವಲ್ಸ್ 7 meters ಸಿಕ್ತು. ನೀವು ಅಬ್ಸರ್ವ್ ಮಾಡ್ಬೋದು, ಈಗ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಮಾಡಿದ್ರೆ ಅವ್ರ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ 2 meters ಅಂತ ಕೊಟ್ಟಿದ್ದಾರೆ ಅಲ್ವಾ, ಡಿಫ್ರೆನ್ಸ್ ಅಷ್ಟೇ ಬರುತ್ತೆ. ಸೊ ಅಷ್ಟು ಬಂತು ಅಂದ್ರೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇವಾಗ ಕನ್ಸಿಡರ್ ಮಾಡಿ, F1 ಗೊತ್ತಿದೆ, ಲ್ಯಾಂಬ್ಡಾ 1 ಗೊತ್ತಿದೆ, F2 ಗೊತ್ತಿದೆ, ಲ್ಯಾಂಬ್ಡಾ 2 ಗೊತ್ತಿದೆ. ಇವಾಗ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಸೇಮ್ ಆನ್ಸರ್ ಬರುತ್ತೆ. ಫಸ್ಟ್ F1 ಲ್ಯಾಂಬ್ಡಾ 1 ಅಂತ ತಗೊಂಡ್ರೆ V ಈಕ್ವಲ್ಸ್ ಅಂದ್ರೆ ಸ್ಪೀಡ್ ಆಫ್ ಸೌಂಡ್. F1 ಎಷ್ಟಿದೆ 50 ಇದೆ, ಲ್ಯಾಂಬ್ಡಾ 1 ಎಷ್ಟು ಸಿಕ್ಕಿದೆ 7 ಇದೆ, 7 meters. ಸೊ V ಈಕ್ವಲ್ಸ್ 5 7s 35 ಅಂದ್ರೆ 350. ಸ್ಪೀಡ್ ಆಫ್ ದಿ ಸೌಂಡ್ ಇದು ಯೂನಿಟ್ ಏನ್ ಬರುತ್ತೆ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಬರಿಬೇಕು. ಸೊ F1 ಲ್ಯಾಂಬ್ಡಾ 1 ಮಾಡಿದ್ರು ಇದೇ ಆನ್ಸರ್ ಬಂತು. ನೀವು F ಲ್ಯಾಂಬ್ಡಾ 2 ಮಾಡಿದ್ರು ಕೂಡ ಸೇಮೇ ಬರುತ್ತೆ. ಸೊ ನೀವು F2 ಲ್ಯಾಂಬ್ಡಾ 2 ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ ಅವಾಗ್ಲೂ ಕೂಡ V ಈಕ್ವಲ್ಸ್ 70 ಇಂಟು ಲ್ಯಾಂಬ್ಡಾ 2 ವ್ಯಾಲ್ಯೂ ಏನಿದೆ 5 meter ಇದೆ ಅಲ್ವಾ, ಇಂಟು 5. ಸೊ V 7 5s 35 ಅಗೇನ್ 350 meter per second. ಸೊ ಎರಡು ಈಕ್ವಲ್ ಆಗಿ ಬಂತು. ಸೊ V ಈಕ್ವಲ್ಸ್ 350 meter per second ಯಾವ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಆಪ್ಷನ್ A is the correct answer. ನೆಕ್ಸ್ಟ್ ಕ್ವಶನ್ ಇದು 2022 ಮತ್ತೆ 23 ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋಂಥದ್ದು. ಕ್ವಶನ್ ನಂಬರ್ 35. It is known as the speed of the sound in a gas is directly proportional to the square root of its absolute temperature T measured in Kelvin. That is, V is directly proportional to square root of T. Speed of sound in air at 0 degrees Celsius is 332 meter per second on a hot day. The speed of sound was measured 360 meter per second in NCR, Delhi. The temperature of air in Delhi on that day must have been close to ಅಂತ ಹೇಳಿ ಕೊಟ್ಟಿದೆ. ಅಂದ್ರೆ ಆಪ್ಷನ್ 40 ಡಿಗ್ರಿ ಸೆಲ್ಸಿಯಸ್, 42 ಡಿಗ್ರಿ ಸೆಲ್ಸಿಯಸ್, 44 ಡಿಗ್ರಿ ಸೆಲ್ಸಿಯಸ್ ಮತ್ತೆ 48 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಟೆಂಪರೇಚರ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸ್ಪೀಡ್ ಆಫ್ ದಿ ಸೌಂಡ್ ಮತ್ತೆ ಟೆಂಪರೇಚರ್ ಕೊಟ್ಟಾಗ ಎಕ್ಸ್ಪ್ರೆಷನ್ಸ್ ಯಾವ್ದು ಯೂಸ್ ಮಾಡ್ಬೋದು ನಾವು ಫಾರ್ಮುಲಾ ಅಂತ ಹೇಳಿ ನಾನು ಮುಂಚೆನೆ ಬರೆದು ತೋರಿಸಿದ್ದೀನಿ. ಸೊ ಗಿವನ್ ಏನೇನ್ ಕೊಟ್ಟಿದ್ದಾರೆ ಅದ್ ಬರ್ಕೊಳ್ಳಿ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ T1 ಅಂದ್ರೆ ಫಸ್ಟ್ ಟೆಂಪರೇಚರ್ ಏನ್ ಕೊಟ್ಟಿದ್ದಾರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಮೆಷರ್ಡ್ ಇನ್ ಕೆಲ್ವಿನ್ ಅಂತ ಅವರೇ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಅಂದ್ರೆ ಟೆಂಪರೇಚರ್ SI ಯೂನಿಟ್ ಕೆಲ್ವಿನ್ ಅಲ್ವಾ, ನಾನು ಮುಂಚೆನೆ ಹೇಳ್ದೆ ಎಲ್ಲಾ ಯೂನಿಟ್ SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ. ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ 273 ಕೆಲ್ವಿನ್, ಕರೆಕ್ಟಾ? ನೆಕ್ಸ್ಟ್ V1 ಕೊಟ್ಟಿದ್ದಾರಾ, V1 ಈಕ್ವಲ್ಸ್ 332 ಮೀಟರ್ ಪರ್ ಸೆಕೆಂಡ್. V2 ಏನ್ ಕೊಟ್ಟಿದ್ದಾರೆ 360 ಮೀಟರ್ ಪರ್ ಸೆಕೆಂಡ್, ಕರೆಕ್ಟಾ? ನೆಕ್ಸ್ಟ್ ವಿ ಹ್ಯಾವ್ ಟು ಫೈಂಡ್ T2. T2 ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ನಮಗೆ ಗೊತ್ತಿದೆ ವಿ ನೋ ದಟ್ ಏನ್ ಫಾರ್ಮುಲಾ ಅಂತ ಹೇಳಿ V1 by V2 ದಿಸ್ ಈಕ್ವಲ್ಸ್ ಸ್ಕ್ವೇರ್ ರೂಟ್ ಆಫ್ T1 by T2, ಕರೆಕ್ಟಾ? ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದಷ್ಟೇ ಫಾರ್ಮುಲಾಗೆ. V1 ಎಷ್ಟು ಕೊಟ್ಟಿದ್ದಾರೆ 332, V2 360, that equals square root of T1 divided by T2.
T1 273 ಕೆಲ್ವಿನ್ ನಮಗೆ ಗೊತ್ತಿದೆ. 332 divided by 360, it is equals 273. Square root of 273 divided by T2. ಸ್ಕ್ವೇರ್ ರೂಟ್ ನ ನೀವು LHS ಕಳ್ಸಿದ್ರಿ ಅಂತ ಹೇಳಿದ್ರೆ ಏನಾಗುತ್ತೆ ಇವಾಗ? ಸ್ಕ್ವೇರ್ ಆಗತ್ತೆ ಅಲ್ವಾ? ಅಥವಾ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬೋದು. ಅವಾಗ ನಿಮ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ 332 divided by 360 whole square equals ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗತ್ತೆ. 273 divided by T2 ಬರುತ್ತೆ. 332 divided by 360 ಮಾಡಿದ್ರೆ ನಿಮಗೆ ಆನ್ಸರ್ 360 ಅಂದ್ರೆ ಡಿನಾಮಿನೇಟರ್ ಅಲ್ಲಿ 332 ಗಿಂತ ಜಾಸ್ತಿ ಇದೆ. ಡಿನಾಮಿನೇಟರ್ ಜಾಸ್ತಿ ಇದೆ ನ್ಯೂಮರೇಟರ್ ಗಿಂತ ಅಂತ ಹೇಳಿದ್ರೆ ನಮ್ಗೆ ಹೋಲ್ ನಂಬರ್ ಸಿಗಲ್ಲ, ಪಾಯಿಂಟ್ ಅಲ್ಲಿ ಸಿಗ್ತಾ ಹೋಗತ್ತಲ್ವಾ ಆನ್ಸರ್. ಸೊ ಇಟ್ ಇಸ್ ನಿಯರ್ಲಿ 0.92 ಏನೋ ಬರುತ್ತೆ. ನೀವು ವೆರಿಫಿಕೇಶನ್ ಮಾಡಿ ನೋಡ್ಬೋದು ನೋಟ್ಬುಕ್ ಅಲ್ಲಿ ಬರ್ಕೊಂಡು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ 0.92 ಹೋಲ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ಸ್ 273 by T2. 0.92 ನ ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಸ್ಕ್ವೇರ್ ಅಂದ್ರೆ 2 ಟೈಮ್ಸ್ ಅದೇ ನಂಬರ್ ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇಟ್ ಈಸ್ ನಿಯರ್ಲಿ 0.846 ಬರುತ್ತೆ. ದಿಸ್ ಈಕ್ವಲ್ಸ್ 273 divided by T2. ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ 0.846 ಇದೆ ಅಲ್ವಾ? ಡೆಸಿಮಲ್ ಆದ್ಮೇಲೆ ನಮ್ಗೆ ಏನಿದೆ? 3 ಡಿಜಿಟ್ಸ್ ಇದೆ. ಸೊ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಅಂತ ಬಂದಾಗ ನಮ್ಗೆ ಡೆಸಿಮಲ್ ಆದ್ಮೇಲೆ ತುಂಬಾ ಡಿಜಿಟ್ಸ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವೇನ್ ಮಾಡೋಣ? ರೌಂಡ್ ಅಪ್ ಮಾಡೋಣ. ಇದನ್ನ ಇಲ್ಲಿ 0.8 ಆದ್ಮೇಲೆ 4 6 ಇದೆ. 6 ಇಸ್ ಗ್ರೇಟರ್ ದನ್ 5 ಅಲ್ವಾ? ಸೊ 4 ಮತ್ತೆ 6 ನ ನಾವು ಕನ್ಸಿಡರ್ ಮಾಡಿ 0.85 ಅಂತ ಬರಿಬಹುದು ಅಲ್ವಾ? 46 ಅಂತ ತಗೊಂಡಾಗ ನೀವು ಇಟ್ಸ್ ನಿಯರ್ಲಿ 50 ಅಲ್ವಾ? ಅದಕ್ಕೆ 5 ಗೆ ರೌಂಡ್ ಅಪ್ ಮಾಡೋಣ. ಸೊ ಇದು 0.85 ಈಕ್ವಲ್ಸ್ 273 by T2. ನಮಗೆ ಬೇಕಾಗಿರೋದು T2 ಟೆಂಪರೇಚರ್. ಸೊ T2 ಬರುತ್ತೆ ಈ ಕಡೆಗೆ 273 divided by 0.85 ಆಯ್ತು. ಸೊ ಡೆಸಿಮಲ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಇದ್ದಾಗ ನಮಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು? ಹೋಲ್ ನಂಬರ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 100 ಅಂತ ಮಾಡಿದ್ರು ಆಗತ್ತೆ, ಅಥವಾ ನೀವು ಪಾಯಿಂಟ್ ನ ಶಿಫ್ಟ್ ಮಾಡಿ zeros ನ ಆಡ್ ಮಾಡ್ಕೊಂಡ್ರು ಆಗತ್ತೆ. ಸೊ T2 ಏನಾಗುತ್ತೆ ಇವಾಗ? ಇಲ್ಲಿ 273 ಮಲ್ಟಿಪ್ಲೈ ಮಾಡಿದ್ರೆ 100 ಇಂದ 20,300 ಆಗುತ್ತೆ, ಡಿವೈಡೆಡ್ ಬೈ 85 ಅಂದ್ರೆ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಆಯ್ತು 2 ನಂಬರ್ಗೆ. ಸೊ 85 ನ 20,300 85 ಇಂದ 20,300 ನ 27,300 ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? T2 is equal to 321 ಕೆಲ್ವಿನ್ ಬರುತ್ತೆ. ನಿಯರ್ಲಿ 321 ಪಾಯಿಂಟ್ ಸಮಥಿಂಗ್ ಬರ್ಬೋದು, ಬಟ್ ನಿಯರ್ಲಿ 321 ಕೆಲ್ವಿನ್ ಬರುತ್ತೆ. ನೀವು ಡಿವೈಡ್ ಮಾಡಿ ನೋಡ್ಬೋದು. ಇವಾಗ ನಮ್ಗೆ ಕೆಲ್ವಿನ್ ಅಲ್ಲಿ ಸಿಕ್ಕಿದೆ ಆನ್ಸರ್. ಅವ್ರು ಕೇಳಿರೋದೇನು? ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೇಳಿದ್ದಾರೆ. ಸೊ ಇವಾಗ ಹೇಗ್ ಕನ್ವರ್ಟ್ ಮಾಡೋದು ಅಂತ ಹೇಳಿದ್ರೆ ನಿಮ್ಗೆ ಒಂದು ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ ಬರುತ್ತೆ. ಡಿಗ್ರಿ ಸೆಲ್ಸಿಯಸ್ ಡಿವೈಡೆಡ್ ಬೈ 100 ದಿಸ್ ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 divided by 100 ಅಂತ ಹೇಳಿ. ಇನ್ನೊಂದು ಫ್ಯಾರನೀಟ್ಗೂ ಬರುತ್ತೆ. ಸೊ ಅದನ್ನ ಫ್ಯಾರನೀಟ್ ಕೊಟ್ಟಾಗ ನೀವು ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಕೆಲ್ವಿನ್ ಇಂದ ಜಸ್ಟ್ ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡೋಣ. ಸೊ 100 ಕ್ಯಾನ್ಸಲ್ ಆಗುತ್ತೆ. ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಕೆಲ್ವಿನ್ ಮೈನಸ್ 273 ಅಂತ ಬರುತ್ತೆ. ಸೊ ಇಲ್ಲಿ ಕೆಲ್ವಿನ್ ಅಂತ ಹೇಳಿದ್ರೆ ಆನ್ಸರ್ ಏನ್ ಸಿಕ್ಕಿದೆ ನಮಗೆ? ಅದೇನೆ ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ 321 ಮೈನಸ್ 273 ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ನಮಗೆ? 321 ಮೈನಸ್ 273 ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 11 ಮೈನಸ್ 3 ಮಾಡಿದ್ರೆ 8. ಎಗೇನ್ ಇಲ್ಲಿ 1 ರಿಮೈನಿಂಗ್, ಮತ್ತೆ ದಸ್ಕ ತಗೋತೀರಾ. ನೆಕ್ಸ್ಟ್ 11 ಎಗೇನ್ 11 ಆಗುತ್ತೆ. 11 ಮೈನಸ್ 7 ಮಾಡಿದ್ರೆ 4. ಸೊ ಆನ್ಸರ್ ಏನ್ ಬಂತು? 48 ಬಂತು. ಈಕ್ವಲ್ಸ್ 48. ದಿಸ್ ಈಕ್ವಲ್ಸ್ 48 ಡಿಗ್ರಿ ಸೆಲ್ಸಿಯಸ್. ಯಾವ ಆಪ್ಷನ್ ಅಲ್ಲಿ ಇದೆ ನಮಗೆ ಆನ್ಸರ್? ಇದು ಆಪ್ಷನ್ ಡಿ ಅಲ್ಲಿ ಇದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 2019 ಅಲ್ಲಿ ಕೇಳಿರೋದು ಕ್ವಶನ್ ನಂಬರ್ 80. ಇದು ನಂಬರು ಅಂದ್ರೆ ಒಂದಷ್ಟು ಕ್ವಶನ್ಸ್ ನಾನು ಓಲ್ಡ್ ಕ್ವಶನ್ ಪೇಪರ್ಸ್ ಇಂದ ತೆಗೆದು ಹಾಕಿದ್ದೀನಿ. ಸೈನ್ಸ್ ಜೂನಿಯರ್ ಒಲಿಂಪಿಯಾಡ್ ಸೈನ್ಸ್ ಅಲ್ಲಿ ಏನ್ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ ಅಂತ ಕ್ವಶನ್ಸ್, ರಿಲೇಟೆಡ್ ಕ್ವಶನ್ಸ್ ತೆಗೆದು ಹಾಕಿದ್ದೀನಿ. ಎ ಸೌಂಡ್ ವೇವ್ ಇಸ್ ಪ್ರೊಡ್ಯೂಸ್ಡ್ ಬೈ ಎ ವೈಬ್ರೇಟಿಂಗ್ ಮೆಟಾಲಿಕ್ ಸ್ಟ್ರಿಂಗ್ ಸ್ಟ್ರೆಚ್ಡ್ ಬಿಟ್ವೀನ್ ಇಟ್ಸ್ ಎಂಡ್ಸ್. 4 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ, ಸಮ್ ಆಫ್ ದೆಮ್ ಆರ್ ಕರೆಕ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಕೆಲವೊಂದು ಸರಿಯಾಗಿದೆ, ಯಾವುದು ಅಂತ ಫೈಂಡ್ ಔಟ್ ಮಾಡಿ ಅಂತ. ಸೊ ಆಪ್ಷನ್ಸ್ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ A B C D ಅಂತ ಹೇಳಿ. ಫಸ್ಟ್ ನೀವು 4 ಸ್ಟೇಟ್ಮೆಂಟ್ ನ ಓದ್ತಾ ಹೋಗ್ಬೇಕು.
ಸ್ಟೇಟ್ಮೆಂಟ್ ಪಿ ಏನ್ ಕೊಟ್ಟಿದ್ದಾರೆ, ಸೌಂಡ್ ವೇವ್ ಇಸ್ ಪ್ರೊಡ್ಯೂಸ್ಡ್ ಇನ್ಸೈಡ್ ದ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ ಸರಿನಾ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಒಂದು ಸ್ಟ್ರಿಂಗ್ ನ ನೀವು ಸ್ಟ್ರೆಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಥಿನ್ ಮೆಟಾಲಿಕ್ ಸ್ಟ್ರಿಂಗ್ ತಗೊಂಡು, ಲೈಕ್ ಗಿಟಾರ್ ಅಂತ ಅನ್ಕೊಳ್ಳಿ. ಗಿಟಾರ್ ಅಲ್ಲಿ ಸ್ಟ್ರಿಂಗ್ ಇರುತ್ತಲ್ವಾ, ಅದು ಥಿನ್ ಆಗಿರುತ್ತೆ. ಅದನ್ನ ಸ್ಟ್ರೈಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು, ಸೌಂಡ್ ವೇವ್ ಪ್ರೊಡ್ಯೂಸ್ ಆಗತ್ತೆ. ಬಟ್ ಸೌಂಡ್ ವೇವ್ ಸ್ಟ್ರಿಂಗ್ ಒಳಗಡೆ ಮೂವ್ ಆಗತ್ತಾ? ಸ್ಟ್ರಿಂಗ್ ವೈಬ್ರೇಟ್ ಆಗೋದ್ರಿಂದ ಏರ್ ಮೀಡಿಯಂ ಅಲ್ಲಿ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗೋಂಥದ್ದು. ಸೊ ಸೌಂಡ್ ವೇವ್ ಇನ್ಸೈಡ್ ದಿ ಸ್ಟ್ರಿಂಗ್ ಪ್ರೊಡ್ಯೂಸ್ ಆಗಲ್ಲ. ಹಂಗಾಗಿ ಸ್ಟೇಟ್ಮೆಂಟ್ ಪಿ ಏನಾಗುತ್ತೆ, ರಾಂಗ್. ನೆಕ್ಸ್ಟ್ ಕ್ಯೂ ಸ್ಟೇಟ್ಮೆಂಟ್ ಏನಿದೆ, ಸೌಂಡ್ ವೇವ್ ಇನ್ ದ ಸ್ಟ್ರಿಂಗ್ ಇಸ್ ಟ್ರಾನ್ಸ್ವರ್ಸ್. ಸೌಂಡ್ ವೇವ್ ಸ್ಟ್ರಿಂಗ್ ಒಳಗಡೆ ಮೂವೇ ಆಗಲ್ಲ ಅಂತ ಅಂದಾಗ, ಟ್ರಾವೆಲ್ ಮಾಡಲ್ಲ ಅಂದಾಗ, ಟ್ರಾನ್ಸ್ವರ್ಸ್ ವೇವ್ ಆಗಕ್ಕೆ ಹೇಗ್ ಸಾಧ್ಯ ಆಗತ್ತೆ ಸೌಂಡ್ ವೇವ್? ಇಲ್ಲ ಅಲ್ವಾ? ಸೊ ಸ್ಟೇಟ್ಮೆಂಟ್ ಕ್ಯೂ ಕೂಡ ರಾಂಗ್ ಆಗತ್ತೆ. ಸ್ಟೇಟ್ಮೆಂಟ್ ಆರ್, ವೇವ್ ಲೆಂತ್ ಆಫ್ ದ ಸೌಂಡ್ ವೇವ್ ಇನ್ ಸರೌಂಡಿಂಗ್ ಏರ್ ಇಸ್ ಈಕ್ವಲ್ ಟು ದ ವೇವ್ ಲೆಂತ್ ಆಫ್ ದ ಟ್ರಾನ್ಸ್ವರ್ಸ್ ವೇವ್ ಆನ್ ದ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಟ್ರಿಂಗ್ ಸಾಲಿಡ್ ಮೀಡಿಯಂ, ಏರ್ ಗೇಷಿಯಸ್ ಮೀಡಿಯಂ. ಸೊ ಅಲ್ಲಿ ಮೀಡಿಯಂ ಚೇಂಜ್ ಆಗ್ತಿದೆ ಅಂದಾಗ ಸ್ಪೀಡ್ ಕೂಡ ಚೇಂಜ್ ಆಗತ್ತಲ್ವಾ? ಸ್ಪೀಡ್ ಆಫ್ ದಿ ಸೌಂಡ್ ಹೇಳ್ಬೇಕಿದ್ರೆ ಹೇಳಿದೀನಿ ನಾನು. ಸೊ ಸ್ಪೀಡ್ ಚೇಂಜ್ ಆಗ್ತಿದೆ ಅಂತ ಹೇಳಿದಾಗ ವೇವ್ ಲೆಂತ್ ಕೂಡ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇರಲೇಬೇಕು. ಸೊ ಏರ್ ಮೀಡಿಯಂ ಅಲ್ಲೇ ಬೇರೆ ಡಿಫ್ರೆನ್ಸ್ ವೇವ್ ಲೆಂತ್ ಇರುತ್ತೆ, ಸಾಲಿಡ್ ಮೀಡಿಯಂ ಅಲ್ಲೇ ಬೇರೆ ವೇವ್ ಲೆಂತ್ ಇರುತ್ತೆ. ಎರಡು ಕೂಡ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆರ್ ಕೂಡ ರಾಂಗ್ ಆಗತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಸ್ ನ ನೋಡಿದ್ರೆ, ಲೌಡ್ನೆಸ್ ಆಫ್ ಸೌಂಡ್ ಇಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್ ಆಫ್ ದ ವೈಬ್ರೇಟಿಂಗ್ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಲೌಡ್ನೆಸ್ ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ? ಆಂಪ್ಲಿಟ್ಯೂಡ್ ಮೇಲೆ ಅಲ್ವಾ? ಸೊ ಇದು ಕರೆಕ್ಟ್. ಲೌಡ್ನೆಸ್ ಅಂತ ಕೊಟ್ಟಾಗ ಲಾಸ್ಟ್ ಸೆಂಟೆನ್ಸ್ ಇತ್ತು, ಇದು ಸ್ಕ್ವೇರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಆಂಪ್ಲಿಟ್ಯೂಡ್ ಸ್ಕ್ವೇರ್ಗೆ ಸೌಂಡ್, ಲೌಡ್ನೆಸ್ ಆಫ್ ದಿ ಸೌಂಡ್ ಅಂತ ಹೇಳಿ. ಸೊ ಸ್ಟೇಟ್ಮೆಂಟ್ ಎಸ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ಸ್ ನೋಡಿದಾಗ ಈಗ ಆಪ್ಷನ್ ಎ ಪಿ ಅಂತ ಕೊಟ್ಟಿದ್ದಾರೆ, ಬಿ ಆರ್ ಅಂಡ್ ಎಸ್, ಸಿ ಪಿ ಅಂಡ್ ಕ್ಯೂ, ಡಿ ಎಸ್. ನಮಗೆ ಕರೆಕ್ಟ್ ಇರೋದು ಯಾವುದು? ಎಸ್ ಮಾತ್ರ. ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಬೆಲ್ ಇಸ್ ಸ್ಟ್ರಕ್ ಪ್ರೊಡ್ಯೂಸಿಂಗ್ ಸೌಂಡ್ ವೇವ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ, ದ ಸೌಂಡ್ ವೇವ್ಸ್ ಇನ್ ಏರ್ ಆರ್ ಲಾಂಜಿಟ್ಯೂಡಿನಲ್. ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಏರ್ ಮೀಡಿಯಂ ಅಲ್ಲಿ ಯಾವಾಗ್ಲೂ ಸೌಂಡ್ ವೇವ್ಸ್ ಲಾಂಜಿಟ್ಯೂಡಿನಲ್ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ, ದ ಲೌಡ್ನೆಸ್ ಆಫ್ ದ ಸೌಂಡ್ ಇಸ್ ರಿಲೇಟೆಡ್ ಟು ದ ಫ್ರೀಕ್ವೆನ್ಸಿ ಆಫ್ ದ ವೇವ್. ಲೌಡ್ನೆಸ್ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತಾ? ರಾಂಗ್ ಅಲ್ವಾ? ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರೋದು ಯಾವುದು? ಪಿಚ್. ಸೊ ಆಪ್ಷನ್ ಬಿ ರಾಂಗ್. ಆಪ್ಷನ್ ಸಿ, ದ ಸೌಂಡ್ ವೇವ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ಏರ್ ದ್ಯಾನ್ ಇನ್ ವಾಟರ್. ಇದು ರಾಂಗ್. ಯಾಕಂದ್ರೆ ಲಿಕ್ವಿಡ್ ಮೀಡಿಯಂ ಅಲ್ಲಿ ಏರ್ ಮೀಡಿಯಂ ಗಿಂತ ತುಂಬಾ ಫಾಸ್ಟ್ ಆಗಿ ಮೂವ್ ಆಗೋಂಥದ್ದು. ಸೊ ಇಲ್ಲಿ ಫಾಸ್ಟರ್ ಇನ್ ಏರ್ ದ್ಯಾನ್ ಇನ್ ವಾಟರ್ ಅಂತ ಕೊಟ್ಟಿದ್ದಾರೆ, ಹಂಗಾಗಿ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ, ಸೌಂಡ್ ಕ್ಯಾನ್ ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಲ್ಲಿ ಎಂಟಿ ಸ್ಪೇಸ್ ಅಲ್ಲಿ ಸೌಂಡ್ ವೇವ್ ಟ್ರಾವೆಲ್ ಮಾಡಲ್ಲ, ಬಿಕಾಸ್ ಇಟ್ ಇಸ್ ಅ ಮೆಕ್ಯಾನಿಕಲ್ ವೇವ್. ಇಟ್ ರಿಕ್ವೈರ್ಡ್ ಮೀಡಿಯಂ ಟು ಟ್ರಾವೆಲ್. ಸೊ ಆಪ್ಷನ್ ಡಿ ಕೂಡ ರಾಂಗ್. ಆಪ್ಷನ್ ಎ ಓನ್ಲಿ ದ ಕರೆಕ್ಟ್ ಆಪ್ಷನ್. Next question, a flute produces sound by vibrating the air column inside it. Which of the following statements are correct ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ, ದ ಸೌಂಡ್ ವೇವ್ ಇನ್ ದ ಏರ್ ಕಾಲಮ್ ಇನ್ಸೈಡ್ ದ ಫ್ಲೂಟ್ ಇಸ್ ಲಾಂಜಿಟ್ಯೂಡಿನಲ್. ಏರ್ ಮೀಡಿಯಂ ಅಲ್ಲಿ ಸೌಂಡ್ ವೇವ್ ಲಾಂಜಿಟ್ಯೂಡಿನಲ್ ವೇವ್ ಆಗಿರುತ್ತೆ. ದ ಲೌಡ್ನೆಸ್ ಆಫ್ ದ ಸೌಂಡ್ ಡಿಪೆಂಡ್ಸ್ ಆನ್ ದ ಆಂಪ್ಲಿಟ್ಯೂಡ್ ಆಫ್ ದ ವೈಬ್ರೇಷನ್. ಕರೆಕ್ಟ್. ಲೌಡ್ನೆಸ್ ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ನೆಕ್ಸ್ಟ್, ದ ಪಿಚ್ ಆಫ್ ದ ಸೌಂಡ್ ಡಿಪೆಂಡ್ಸ್ ಆನ್ ದ ಸ್ಪೀಡ್ ಆಫ್ ದ ಏರ್ ಕಾಲಮ್. ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಪಿಚ್ ಡಿಪೆಂಡ್ ಆಗಿರೋದು ಫ್ರೀಕ್ವೆನ್ಸಿ ಮೇಲೆ ಅಲ್ವಾ? ಸೊ ಆಪ್ಷನ್ ಸಿ ರಾಂಗ್. ಆಪ್ಷನ್ ಡಿ, ದ ವೇವ್ ಲೆಂತ್ ಆಫ್ ದ ಸೌಂಡ್ ವೇವ್ ಇನ್ ಏರ್ ಇಸ್ ದ ಸೇಮ್ ಆಸ್ ದ ವೇವ್ ಲೆಂತ್ ಆಫ್ ದ ವೈಬ್ರೇಟಿಂಗ್ ಏರ್ ಕಾಲಮ್ ಇನ್ಸೈಡ್ ದ ಫ್ಲೂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಫ್ಲೂಟ್ ಒಳಗಡೆ ಏರ್ ಮೀಡಿಯಂ ಇದೆ, ನೆಕ್ಸ್ಟ್ ಸರೌಂಡಿಂಗ್ ಏರ್ ಮೀಡಿಯಂ ಇದೆ, ಎರಡು ಕೂಡ ಏರ್ ಮೀಡಿಯಂ. ಸೊ ಸೇಮ್ ಮೀಡಿಯಂ ಇದ್ದಾಗ ವೇವ್ ಲೆಂತ್ ಏನು ಡಿಫರ್ ಆಗಲ್ಲ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಇವಾಗ ನಿಮ್ಗೆ ಟೆನ್ಷನ್ ಆಗ್ಬೋದು, ಇದೇನಪ್ಪ ಒಂದೇ ಕ್ವಶನ್ ಅಲ್ಲಿ ಮೂರ್ ಆಪ್ಷನ್ಸ್ ಕರೆಕ್ಟ್ ಆಗೋಯ್ತಲ್ಲ, ಇಲ್ಲಿ ತನಕ ಒಂದೇ ಆಪ್ಷನ್ ಕರೆಕ್ಟ್ ಇರ್ತಿತ್ತು ಅಂತ. ಸೈನ್ಸ್ ಜೂನಿಯರ್ ಒಲಿಂಪಿಯಾಡ್ ಎಕ್ಸಾಮಿನೇಷನ್ ನೀವೇನ್ ತಗೋತೀರಾ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ 2 ಪಾರ್ಟ್ಸ್ ಇರುತ್ತೆ. ಪಾರ್ಟ್ 1 ಅಲ್ಲಿ 48 ಕ್ವಶನ್ಸ್ ಇರುತ್ತೆ. ಆ 48 ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಓನ್ಲಿ ಸಿಂಗಲ್ ಆಪ್ಷನ್ ಕರೆಕ್ಟ್ ಇರೋ ಅಂತದ್ದು. ಬಟ್ ಪಾರ್ಟ್ 2 ಬಂದಾಗ ಟೋಟಲ್ 60 ಕ್ವಶನ್ ಅಲ್ಲಿ ಪಾರ್ಟ್ 1 ಅಲ್ಲಿ 48 ಇರುತ್ತೆ, ಪಾರ್ಟ್ 2 ಅಲ್ಲಿ 12 ಕ್ವಶನ್ಸ್ ಇರುತ್ತೆ. ಆ 12 ಕ್ವಶನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ಏನ್ ಕ್ವಶನ್ಸ್ ಡಿಸ್ಪ್ಲೇ ಆಗ್ತಿದೆ ಅಂದ್ರೆ ಮೋರ್ ದ್ಯಾನ್ 1 or 2 ಆಪ್ಷನ್ಸ್ ಮೇ ಕರೆಕ್ಟ್. ತುಂಬಾ ಆಪ್ಷನ್ಸ್ ಕರೆಕ್ಟ್ ಇರೋ ಚಾನ್ಸಸ್ ಇರ್ಬೋದು, 4 ಆಪ್ಷನ್ಸ್ ಕೂಡ ಕರೆಕ್ಟ್ ಇರ್ಬೋದು. ನೀವು ಅನಲೈಸ್ ಮಾಡಿ ಆನ್ಸರ್ ನ ಟಿಕ್ ಹಾಕ್ಬೇಕು. ಸೊ ಪಾರ್ಟ್ 2 ಅಲ್ಲಿ ಈ ತರದ ಕ್ವಶನ್ಸ್ ಕೂಡ ಕೇಳ್ತಾರೆ, ಹಂಗಾಗಿ ಈ ಪ್ಯಾಟರ್ನ್ ಅಲ್ಲಿ ಇರೋಂತ ಕ್ವಶನ್ಸ್ ಕೂಡ ನಾನು ಆಡ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಎ ಗಿಟಾರ್ ಸ್ಟ್ರಿಂಗ್ ವೈಬ್ರೇಟ್ಸ್ ಟು ಪ್ರೊಡ್ಯೂಸ್ ಸೌಂಡ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ, ದ ವೇವ್ ಆನ್ ದ ಸ್ಟ್ರಿಂಗ್ ಇಸ್ ಟ್ರಾನ್ಸ್ವರ್ಸ್ ಬಟ್ ಇಟ್ ಪ್ರೊಡ್ಯೂಸಸ್ ಲಾಂಜಿಟ್ಯೂಡಿನಲ್ ಸೌಂಡ್ ವೇವ್ಸ್ ಇನ್ ಏರ್.
ಇದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಟ್ರಿಂಗ್ ಅಲ್ಲಿ ಸೌಂಡ್ ವೇವ್ ಪ್ರೊಡ್ಯೂಸ್ ಆಗಲ್ಲ, ಬಟ್ ವೈಬ್ರೇಷನ್ಸ್ ಏನಾಗಿರುತ್ತೆ, ಟ್ರಾನ್ಸ್ವರ್ಸ್ ವೇವ್ ಆಗಿರುತ್ತೆ. ಸ್ಟ್ರಿಂಗ್ ಅಲ್ಲಿ ವೈಬ್ರೇಟ್ ಆಗಿರುತ್ತಲ್ವಾ, ವೈಬ್ರೇಷನ್ಸ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿ ವೈಬ್ರೇಟ್ ಆಗ್ತಿರುತ್ತೆ, ಅದು ಟ್ರಾನ್ಸ್ವರ್ಸ್ ವೇವ್. ಬಟ್ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗತ್ತಲ್ಲ ಏರ್ ಮೀಡಿಯಂ ಅಲ್ಲಿ, ಅದು ಲಾಂಜಿಟ್ಯೂಡಿನಲ್ ವೇವ್ ಆಗಿರುತ್ತೆ, ಲಾಂಜಿಟ್ಯೂಡಿನಲ್ ಸೌಂಡ್ ವೇವ್ಸ್. ಸೊ ಇದೇನಾಗುತ್ತೆ, ಕರೆಕ್ಟ್. ಆಪ್ಷನ್ ಬಿ, ದ ಪಿಚ್ ಆಫ್ ದ ಸೌಂಡ್ ಪ್ರೊಡ್ಯೂಸ್ ಬೈ ದ ಸ್ಟ್ರಿಂಗ್ ಡಿಪೆಂಡ್ಸ್ ಆನ್ ಇಟ್ಸ್ ಲೆಂತ್, ಟೆನ್ಷನ್ ಅಂಡ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಗಿಟಾರ್ ಅಲ್ಲಿ ಸ್ಟ್ರಿಂಗ್ಸ್ ಟೆನ್ಷನ್ ಅಂತ ಹೇಳಿದ್ರೆ ಎಷ್ಟು ಟೈಟ್ನೆಸ್ ಇರುತ್ತೆ ಅಂತ ಹೇಳಿ ನೋಡ್ತೀವಿ ಅಲ್ವಾ, ಅದು. ಸೊ ತುಂಬಾ ಟೈಟ್ ಆಯ್ತು ಅಂತ ಹೇಳಿದ್ರೆ ಟೈಮ್ಸ್ ಅದು ಕಟ್ ಆಗೋ ಚಾನ್ಸಸ್ ಇರ್ಬೋದು, ಇಲ್ಲ ತುಂಬಾ ಲೂಸ್ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಸ್ಟ್ರೈಕ್ ಮಾಡಿದಾಗ ವೈಬ್ರೇಷನ್ ಅಷ್ಟು ಸ್ಟ್ರೆಂತ್ ಆಗಿ ಬರಲ್ಲ, ಆವಾಗ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ, ಸೌಂಡು ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಕೇಳಿಸಲ್ಲ ನಮಗೆ. ಅದು ಕೂಡ ಡಿಪೆಂಡ್ ಆಗುತ್ತೆ. ಮತ್ತೆ ಲೆಂತ್, ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳಿದ್ರೆ ಪರ್ ಯೂನಿಟ್ ಲೆಂತ್ ಕನ್ಸಿಡರ್ ಮಾಡಿದಾಗ ಮಾಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗಿರುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಕೂಡ ಕನ್ಸಿಡರ್ ಆಗತ್ತೆ. ಸೊ ಆಪ್ಷನ್ ಬಿ ಕೂಡ ಕರೆಕ್ಟ್. ಆಪ್ಷನ್ ಸಿ, ಡಬಲಿಂಗ್ ದ ಫ್ರೀಕ್ವೆನ್ಸಿ ಆಫ್ ದ ವೈಬ್ರೇಟಿಂಗ್ ಸ್ಟ್ರಿಂಗ್ ವಿಲ್ ಡಬಲ್ ದ ಲೌಡ್ನೆಸ್ ಆಫ್ ದ ಸೌಂಡ್. ಇದು ರಾಂಗ್. ಯಾಕಂದ್ರೆ ಫ್ರೀಕ್ವೆನ್ಸಿ ಲೌಡ್ನೆಸ್ ಮೇಲೆ ಡಿಪೆಂಡ್ ಆಗಿರಲ್ಲ, ಲೌಡ್ನೆಸ್ ಡಿಪೆಂಡ್ ಆಗಿರೋಂಥದ್ದು ಆಂಪ್ಲಿಟ್ಯೂಡ್ ಮೇಲೆ. ಸೊ ಆಪ್ಷನ್ ಸಿ ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ, ದ ಸೌಂಡ್ ಪ್ರೊಡ್ಯೂಸ್ ಬೈ ದ ಸ್ಟ್ರಿಂಗ್ ಕ್ಯಾನ್ ಬಿ ಆಂಪ್ಲಿಫೈಡ್ ಬೈ ದ ಗಿಟಾರ್ಸ್ ಬಾಡಿ ಥ್ರೂ ರೆಸೊನೆನ್ಸ್ ಅಂತ ಹೇಳಿದ್ರೆ ಸೌಂಡ್ ಹೆಂಗ್ ಪ್ರೊಡ್ಯೂಸ್ ಆಗತ್ತೆ ಅಂತ ಹೇಳಿದ್ರೆ ಡ್ಯೂ ಟು ವೈಬ್ರೇಷನ್ಸ್. ವೈಬ್ರೇಷನ್ಸ್ ಹೆಂಗ್ ಮಾಡುತ್ತೆ, ರೆಸೊನೆನ್ಸ್ ಅಂತ ಹೇಳಿದ್ರೆ ಏನು ಅಂದ್ರೆ ಒಂದು ಬಾಡಿ ವೈಬ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಅದು ವೈಬ್ರೇಟ್ ಆಗೋದಲ್ದೆ ಸರೌಂಡಿಂಗ್ ಮೀಡಿಯಂ ಏನಿದೆ ಅದು ಕೂಡ ವೈಬ್ರೇಟ್ ಆಗೋ ತರ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಗಿಟಾರ್ ಅಲ್ಲಿ ಸ್ಟ್ರಿಂಗ್ಸ್ ನ ಸ್ಟ್ರೈಕ್ ಮಾಡಿದಾಗ ಗಿಟಾರ್ಸ್ ಅಲ್ಲಿ ಸ್ಟ್ರಿಂಗ್ಸ್ ವೈಬ್ರೇಷನ್ ಆಗೋದಲ್ದೆ ಸರೌಂಡಿಂಗ್ ಏರ್ ಮಾಲಿಕ್ಯೂಲ್ಸ್ ಇರುತ್ತಲ್ವಾ ಅದು ಕೂಡ ವೈಬ್ರೇಟ್ ಆಗೋ ತರ ಮಾಡುತ್ತೆ, ಅದನ್ನ ನಾವು ರೆಸೊನೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಆ ರೆಸೊನೆನ್ಸ್ ಆಗೋದ್ರಿಂದಾನೇ ನಮಗೆ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗೋದು ಅಂತ ಹೇಳಿ ಕೊಟ್ಟಿರೋದು. ಸೊ ಆಪ್ಷನ್ ಡಿ ಏನಾಗುತ್ತೆ, ಕರೆಕ್ಟ್. ಸೊ ಇಲ್ಲೂ ಕೂಡ 3 ಆಪ್ಷನ್ಸ್ ಕರೆಕ್ಟ್ ಇದೆ, ಆಪ್ಷನ್ ಸಿ ಮಾತ್ರ ರಾಂಗ್ ಇದೆ. Next question, two sound waves have frequencies of 500 Hz and 700 Hz. If the speed of sound in air is 350 meter per second, what is the difference in their wavelengths ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಕ್ವಶನ್ ಮತ್ತೆ ನೀವು ನೋಡ್ಬೋದು, ಫಸ್ಟ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಡೆಲ್ ಲ್ಯಾಂಬ್ಡಾ ಅಂದ್ರೆ ಡಿಫ್ರೆನ್ಸ್ ಕೊಟ್ಟಿದ್ರು, ನಾವು ಸ್ಪೀಡ್ ಆಫ್ ದಿ ಸೌಂಡ್ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ 2 ಫ್ರೀಕ್ವೆನ್ಸೀಸ್ ಅವರೇ ಕೊಟ್ಟಿದ್ದಾರೆ, ಸ್ಪೀಡು ಅವರೇ ಕೊಟ್ಟಿದ್ದಾರೆ. ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಬೇಕಿರೋದೇನು ಅಂತ ಹೇಳಿದ್ರೆ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಫೈಂಡ್ ಔಟ್ ಮಾಡ್ಕೊಂಡು ಅದೆರಡು ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಸೊ ನಾನು ಹಿಂಟ್ ಕೊಡ್ತೀನಿ, ಇದು ನಿಮ್ಗೆ ಹೋಮ್ ವರ್ಕ್, ನೀವೇ ಕ್ಯಾಲ್ಕುಲೇಟ್ ಮಾಡಿ ಟ್ರೈ ಮಾಡಿ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಗಿವನ್ F1 equals 500 Hz, F2 equals 700 Hz. Next V, speed of sound ಕೊಟ್ಟಿದ್ದಾರೆ 350 meter per second ಅಂತ. What is the difference in their wavelengths ಅಂತ ಹೇಳಿ ಕೇಳಿದ್ದಾರೆ. So we have to find del lambda. del lambda ಬೇಕು ಅಂತ ಹೇಳಿದ್ರೆ lambda 1 ಬೇಕು, lambda 2 ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಟ್ V ಈಕ್ವಲ್ಸ್ F ಇಂಟು ಲ್ಯಾಂಬ್ಡಾ ಅಂತ ಅಲ್ವಾ. ಸೊ ಇದನ್ನ ನಾವು V ಈಕ್ವಲ್ಸ್ F1 ಇಂಟು ಲ್ಯಾಂಬ್ಡಾ 1 ಈಕ್ವಲ್ಸ್ F2 ಇಂಟು ಲ್ಯಾಂಬ್ಡಾ 2 ಅಂತ ತಗೋಬೋದಲ್ವಾ. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಒಂದೇ ಫಾರ್ಮುಲಾ ಕನ್ಸಿಡರ್ ಮಾಡಿ. V ಈಕ್ವಲ್ಸ್ F1 ಇಂಟು ಲ್ಯಾಂಬ್ಡಾ 1 ಅಂತ F1 ಕೊಟ್ಟಿದ್ದಾರೆ. ನೆಕ್ಸ್ಟ್ V ಈಕ್ವಲ್ಸ್ F2 ಲ್ಯಾಂಬ್ಡಾ 2 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ F2 ನು ಕೊಟ್ಟಿದ್ದಾರೆ, ಸ್ಪೀಡ್ ನಿಮಗೆ ಗೊತ್ತಿದೆ, ಅಲ್ಲೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ಅದೆರಡರದ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಸೊ ಇದು ಹೋಮ್ ವರ್ಕ್ ಪ್ರಾಬ್ಲಮ್, ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಏನು ಸೌಂಡ್ ಬಗ್ಗೆ, ವೇವ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್, ಅದಾದ್ಮೇಲೆ ಸೌಂಡ್ ಡೆಫಿನಿಷನ್, ವೇವ್ ನೇಚರ್ ಆಫ್ ಸೌಂಡ್, ಸ್ಪೀಡ್ ಆಫ್ ದಿ ಸೌಂಡ್, ಮತ್ತೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಜೊತೆಗೆ ಒಲಿಂಪಿಯಾಡ್ ಎಕ್ಸಾಮಿನೇಷನ್ ಅಂತ ಬಂದಾಗ ಅದರಲ್ಲಿ ಥಿಯರಿ ಅಂತ ಬಂದಾಗ ಹೇಗ್ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಪ್ರಾಬ್ಲಮ್ಸ್ ಬಿಡಿಸಿ ನಾವು ಆಪ್ಷನ್ಸ್ ನ ಟಿಕ್ ಹಾಕ್ಬೇಕು ಅಂದಾಗ ಹೇಗೆ ಕ್ವಶನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದೇ ಕ್ಲಾಸ್ ನೆಕ್ಸ್ಟ್ ನಾಳಿನ ಕ್ಲಾಸ್ ಅಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ, ಅವಾಗ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನ ನಾವು ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸಿಗೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.